ಸಹೋದರ ಸಹೋದರಿಯರೇ, ಈ ದಿನದಲ್ಲಿ ಮತ್ತೊಂದಾವರ್ತಿ ನಾವು ಉಪವಾಸ ಪ್ರಾರ್ಥನೆಯಲ್ಲಿ ಸೇರಿಕೊಳ್ಳುತ್ತಾ ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ದೇವರು ಕೊಟ್ಟ ಆಯುಷ್ಕಾಲಕ್ಕಾಗಿ ದೇವರಿಗೆ ಕೃತಜ್ಞತೆಗಳು ಮಾತ್ರವಲ್ಲದೆ ನನ್ನೊಂದಿಗೆ ಈ ವಾಕ್ಯವನ್ನ ಧ್ಯಾನಿಸುವುದಕ್ಕೆ ಇರುವಂತಹ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಈ ವಾಕ್ಯಗಳ ಮೂಲಕವಾಗಿ ಆಶೀರ್ವದಿಸಲೆಂದು ಹಾರೈಸುವವನಾಗಿದ್ದೇನೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ದೇವರ ಸಂದೇಶದ ಕಡೆಗೆ ಹೋಗೋಣ. ಯೋಬನ ಪುಸ್ತಕ 11ನೇ ಅಧ್ಯಾಯ 18ನೆಯ ವಚನದ ಕಡೆಗೆ ನಮ್ಮ ಬೈಬಲ್ ತಿರುಗಿಸೋಣ. ನಿರೀಕ್ಷೆ ಇದೆ ಎಂದು ಭರವಸದಿಂದಿರುವಿ. ಹೌದು, ನೀನು ನಿನ್ನ ಸುತ್ತಲೂ ಅಗೆದು ಭರವಸದಿಂದ ವಿಶ್ರಾಂತಿ ತಕ್ಕೊಳ್ಳುವಿ. ನಿರೀಕ್ಷೆ ಇದೆ ಎಂದು ಭರವಸದಿಂದಿರುವಿ. ಹೌದು, ನೀನು ನಿನ್ನ ಸುತ್ತಲೂ ಅಗೆದು ಭರವಸದಿಂದ ವಿಶ್ರಾಂತಿ ತಕ್ಕೊಳ್ಳುವಿ ಎಂಬುದಾಗಿ ಈ ವಾಕ್ಯವು ಹೇಳಲ್ಪಡುತ್ತದೆ. ನಮಗೆ ಒಂದು ನಿರೀಕ್ಷೆ ಇದೆ. ಯಾವ ನಿರೀಕ್ಷೆ ಇದೆ? ನಮಗೆ ಕರ್ತನಾದ ಯೇಸು ಕ್ರಿಸ್ತನು ಪಾಪದ ಬಂಧನದಿಂದ ಬಿಡುಗಡೆ ಕೊಟ್ಟಿದ್ದಾನೆ. ಅದನ್ನು ನಾವು ನಂಬಿದ್ದೇವೆ. ಆತನು ಹೇಳಿದ್ದಾನೆ, ನನ್ನ ಸಮಾಧಾನವನ್ನೇ ನಿಮಗೆ ಬಿಟ್ಟು ಹೋಗುತ್ತೇನೆಂಬುದಾಗಿ. ಹಾಗೆಯೇ ಆ ಸಮಾಧಾನವನ್ನು ನಾವು ಪಡೆದುಕೊಂಡಿರುವುದರಿಂದ, ನಾವು ಅನುಭವಿಸಿರುವುದರಿಂದ ಅದನ್ನು ಕೂಡ ನಾವು ನಂಬುತ್ತೇವೆ. ಮಾತ್ರವಲ್ಲದೆ ನಾನು ಬೇಗನೆ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆಂಬುದಾಗಿ ಹೇಳಿದ್ದಾನೆ. ಆದ್ದರಿಂದ ನಾವು ಆ ನಿರೀಕ್ಷೆಯಲ್ಲಿದ್ದೇವೆ. ಯೋಬನು, ಇದು ಹಳೆ ಒಡಂಬಡಿಕೆಯ ಪುಸ್ತಕ. ಅಂದ್ರೆ ಹಳೆ ಒಡಂಬಡಿಕೆ ಅಂತ ಹೇಳೋದಕ್ಕಿಂತ ಮೊದಲನೆಯ ಒಡಂಬಡಿಕೆಯ ಪುಸ್ತಕ. ಮೊದಲನೆಯ ಒಡಂಬಡಿಕೆಯ ಪುಸ್ತಕದಲ್ಲಿ ಯೋಬ ಎಂಬ ವ್ಯಕ್ತಿಯು, ಅವನ ಕುರಿತಾಗಿ ದೇವರು ಸಾಕ್ಷಿ ಕೊಡುತ್ತಾರೆ, ಸಂಪೂರ್ಣನಾದವ. ಅವನು ಸಂಪೂರ್ಣನು, ಯಥಾರ್ಥನು, ದೇವರಿಗೆ ಭಯಪಡುವವನು, ಕೇಡನ್ನು ಬಿಟ್ಟು ಅಗಲಿ ಹೋಗುವವನು. ದೇವರ ವಾಕ್ಯದಲ್ಲಿ ನಾವು ಓದಿಕೊಳ್ಳೋದಾದ್ರೆ, ದೇವರು ಒಬ್ಬ ಮನುಷ್ಯನ ವಿಷಯದಲ್ಲಿ ಒಂದು ಸಾಕ್ಷಿ ಕೊಡುತ್ತಾರೆ. ದೇವರು ಯಾರಂದ್ರೆ ಅದೃಶ್ಯನಾದ ಆತನು, ಕಣ್ಣಿಗೆ ಕಾಣದಿರುವ ಆತನು. ಆತನು ಪರಲೋಕದ ವಾಸಿಯಾಗಿದ್ದಾನೆ. ಆತನು ಪರಿಶುದ್ಧನಾಗಿದ್ದಾನೆ. ಅಂತಹ ಪರಿಶುದ್ಧನಾದ ದೇವರು ಸಾಮಾನ್ಯವಾದ ಒಬ್ಬ ಮನುಷ್ಯನ ವಿಷಯದಲ್ಲಿ ಒಂದು ಸಾಕ್ಷಿ ಕೊಡುತ್ತಾರೆ, ನನ್ನ ದಾಸನಾದ ಯೋಬನು ಎಂಬುದಾಗಿ ಹೇಳಿ ಒಂದು ಸಾಕ್ಷಿಯನ್ನು ಕೊಡುತ್ತಾರೆ. ಅವನು ಸಂಪೂರ್ಣನು ಎಂದು ಸಾಕ್ಷಿ ಕೊಡುತ್ತಾರೆ. ಅವನು ಹೇಗೆ ಸಂಪೂರ್ಣನು ಗೊತ್ತ್ರಿ? ಈ ವಾಕ್ಯವನ್ನು ಓದ್ಕೊಳ್ತಿದ್ದೇವಲ್ಲ, 18ನೇ ವಚನದಲ್ಲಿ, ನಿರೀಕ್ಷೆ ಇದೆ ಎಂದು ಭರವಸದಿಂದಿರುವಿ. ಹೌದು, ನೀನು ನಿನ್ನ ಸುತ್ತಲೂ ಅಗೆದು ಭರವಸದಿಂದ ವಿಶ್ರಾಂತಿ ತಕ್ಕೊಳ್ಳುವಿ. ಇಲ್ಲಿ ಅವನಿಗೆ ಯಾವ ಒಂದು ನಿರೀಕ್ಷೆ ಇದೆ. ಆ ನಿರೀಕ್ಷೆಯಲ್ಲಿ ಅವನು ಭರವಸವಿಟ್ಟುಕೊಂಡಿದ್ದಾನೆ. ಅವನು ಓಡುತ್ತಿರುವ ಓಟದಲ್ಲಿ, ಅವನ ಜೀವನದ ಪ್ರಯಾಣದಲ್ಲಿ ಅವನಿಗೊಂದು ನಿರೀಕ್ಷೆ ಇದೆ. ಆ ನಿರೀಕ್ಷೆಯೊಂದಿಗೆ ಭರವಸೆಯಿಂದ ಓಡುತ್ತಲಿದ್ದಾನೆ. ಅದರಲ್ಲಿ ದೇವರ ವಾಕ್ಯವು ಹೇಳುತ್ತದೆ, ನೀನು ಭರವಸದಿಂದ ವಿಶ್ರಾಂತಿ ತಕ್ಕೊಳ್ಳುವಿ ಎಂಬುದಾಗಿ. ಭರವಸೆಯಿಂದ. ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ವಾಕ್ಯ ಭಾಗವು ಏನಾಗಿದೆ ಅಂದ್ರೆ, ನಮಗಿರುವ ಭದ್ರತೆ, ದೇವರು ನಮಗೆ ಕೊಟ್ಟಿರುವ ಭದ್ರತೆ. ಯಾರ್ಯಾರು ದೇವರ ಮಕ್ಕಳಾಗಿದ್ದಾರೋ ಅವರಿಗೆ ದೇವರು ಒಂದು ಭದ್ರತೆಯನ್ನು ಕೊಟ್ಟಿದ್ದಾರೆ. ಯೋಬನಿಗೆ ಸ್ಪಷ್ಟವಾಗಿ ಗೊತ್ತು,
ಈ ಲೋಕದಲ್ಲಿ ತಾತ್ಕಾಲಿಕವಾಗಿ ಅವನು ಜೀವಿಸ್ತಾನೆಂದು ಅವನಿಗೆ ಚೆನ್ನಾಗಿ ಗೊತ್ತು. ಯೋಬನ ಬಳಿಯಲ್ಲಿ ಆ ದಿನಗಳಲ್ಲಿ, ಈ ಮೊದಲನೆಯ ಒಡಂಬಡಿಕೆಯ ಕಾಲದಲ್ಲಿ ಯೋಬ ಮತ್ತು ಅಬ್ರಹಾಮನು ಒಂದೇ ಕಾಲದಲ್ಲಿ ಜೀವಿಸಿದಂತಹ ದೇವರ ಸತ್ಭಕ್ತರುಗಳು. ಅವನ ಕಾಲದಲ್ಲಿ ಅವನು ಪ್ರಪಂಚದಲ್ಲಿಯೇ ದೊಡ್ಡ ಐಶ್ವರ್ಯವಂತನಾಗಿದ್ದನು. ಅವನಿಗೆ 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳಿದ್ದರು. ಆ 3 ಮಂದಿ ಹೆಣ್ಣು ಮಕ್ಕಳು ಪ್ರಪಂಚದಲ್ಲಿಯೇ ಸೌಂದರ್ಯವತಿಯರಾದ ಹೆಣ್ಣು ಮಕ್ಕಳಾಗಿದ್ದರು ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. ಅವನಿಗೆ ಒಟ್ಟು 10 ಮಕ್ಕಳು. ಅವನ ಸೊತ್ತು ಇಲ್ಲಿ ಲೆಕ್ಕ ಹಾಕಲ್ಪಟ್ಟಿದೆ. ಈಗೆಲ್ಲ ಸೊತ್ತು ಅಂದ್ರೆ ಏನ್ ತಿಳಿತಾರೆ? ಹಣ ಎಷ್ಟು ಇಟ್ಕೊಂಡಿದ್ದಿ ಎಂಬುದಾಗಿ, ಹಣ ಎಷ್ಟು ಇದೆ. ಆದ್ರೆ ಆಗಿನ ಕಾಲದಲ್ಲಿ ಸೊತ್ತು ಅಂದ್ರೆ ಎಷ್ಟು ಕುರಿಗಳಿದಾವೆ, ಎಷ್ಟು ಒಂಟೆಗಳಿದಾವೆ, ಎಷ್ಟು ಕತ್ತೆಗಳಿದಾವೆ, ಎಷ್ಟು ಜಮೀನು ಇದಾವೆ, ಅದರ ಮೇಲೆ ಸೊತ್ತನ್ನು ತೂಕ ಹಾಕುತ್ತಿದ್ದರು. ಆದರೆ ಅವನು ಒಂದು ನಿರೀಕ್ಷೆಯೊಂದಿಗೆ ತನ್ನ ಓಟವನ್ನು ಓಡುವನಾಗಿದ್ದನು. ಅವನಿಗೆ ಚೆನ್ನಾಗಿ ಗೊತ್ತು, ಈ ಲೋಕದಲ್ಲಿ ನಾನು ಶಾಶ್ವತ ಕಾಲ ಬದುಕಲಾರೆ. ನನಗೆ ಅದೆಷ್ಟು ಆಸ್ತಿಗಳು, ಅಂತಸ್ತುಗಳು, ಎಷ್ಟು ನನಗೆ ಸುಖ ಸುಪ್ಪತ್ತಿಗೆಗಳು ಇದ್ರೂ ಕೂಡ ನಾನು ಈ ಲೋಕದಲ್ಲಿ ಶಾಶ್ವತವಾಗಿ ಬದುಕುವ ಮನುಷ್ಯನಲ್ಲ. ಒಂದಲ್ಲ ಒಂದು ದಿನ ದೇವರು ನಿರ್ಣಯಿಸಿರುವ ಕಾಲದಲ್ಲಿ ನಾನು ಈ ಲೋಕವನ್ನು ಬಿಟ್ಟು ಹೋಗಬೇಕಾಗಿದೆ. ಹೋಗುವಾಗ ನಾನು ಆತನ ಬಳಿಗೆ ಹೋಗಿ ಸೇರುತ್ತೇನೆಂಬ ನಿರೀಕ್ಷೆಯೊಂದಿಗೆ ಅವನು ತನ್ನ ಓಟವನ್ನು ಓಡುವನಾಗಿದ್ದಾನೆ. ನನ್ನನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರಿಯ ಸಹೋದರ ಸಹೋದರಿಯೇ, ನಿನ್ನ ಜೀವನವೂ ಸರಿ, ನನ್ನ ಜೀವನವೂ ಸರಿ. ಈ ಲೋಕದಲ್ಲಿ ಶಾಶ್ವತವಾದದ್ದಲ್ಲ. ಕೆಲವಾರು ಜನಗಳು ಈ ಲೋಕದಲ್ಲಿ ಜೀವಿಸುವ ಜೀವನಕ್ಕಾಗಿ, ಅಲ್ಪ ಕಾಲದ ಜೀವನಕ್ಕಾಗಿ ಅದೆಷ್ಟೋ ಹೋರಾಟಗಳು, ಅದೆಷ್ಟೋ ಸುಳ್ಳು, ಮೋಸ, ವಂಚನೆ, ದಗ, ಜಗಳ, ಹೊಟ್ಟೆ ಕಿಚ್ಚು, ಕೋರ್ಟು ಕೇಸುಗಳು, ಕೊಲೆಗಳೆಂಬುದಾಗಿ ಪ್ರಯಾಸಪಟ್ಟು ಕೂಡಿಸುತ್ತಾರೆ. ಆದರೆ ಹೋಗುವಾಗ ಬರಿಗೈಯಾಗಿಯೇ ಹೋಗುತ್ತಾರೆ. ಯಾರೇ ಲೋಕದಲ್ಲಿ ಏನನ್ನು ಹೊತ್ತು ತರಲಿಲ್ಲ, ತಿರುಗಿ ಸಾಯುವಾಗ ಏನನ್ನು ಹೊತ್ತುಕೊಂಡು ಹೋಗಲಿಕ್ಕೆ ಸಾಧ್ಯವಿಲ್ಲ. ಮನುಷ್ಯರು ಅಂದುಕೊಂಡಿದ್ದಾರೆ ನಾವಿರುವವರೆಗೆ ಚೆನ್ನಾಗಿರಬೇಕು, ಅದಕ್ಕಾಗಿ ಎಷ್ಟು ಸಾಧ್ಯವೋ ಅಷ್ಟು ಸುಳ್ಳು, ಮೋಸ, ವಂಚನೆ ಮಾಡಲಿಕ್ಕೂ ಕೂಡ ಅಂಜುವುದಿಲ್ಲ. ಆದರೆ ಯೋಬನು ಅವನು ದೇವರಿಂದ ಹೆಸರು ಪಡೆದುಕೊಂಡಿದ್ದಾನೆ. ಅವನು ಸಂಪೂರ್ಣನು ಎಂಬುದಾಗಿ ಹೆಸರು ಪಡೆದಿದ್ದಾನೆ. ಹೇಗೆ ಗೊತ್ತ್ರಿ? ದೇವರು ಅವನಿಗೆ ಏನು ಕೊಟ್ಟಿದ್ದರೋ ಅದರಲ್ಲಿಯೇ ಅವನು ಸಂತೃಪ್ತನಾಗಿದ್ದಾನೆ. ಈ ಯೋಬನ ಜೀವನವನ್ನು ನೋಡುವಾಗ ಅವನಿಗೆ 7 ಮಂದಿ ಗಂಡು ಮಕ್ಕಳಿದ್ದಾರೆ. 7 ಮಂದಿ ಗಂಡು ಮಕ್ಕಳನ್ನು ಕೂಡ ದೂರ ದೂರದಲ್ಲಿ, ಅಂದ್ರೆ ಬಹಳ ಅವನಿಗೆ ಜಮೀನು ಇದ್ದುದರಿಂದ ಜಮೀನನ್ನು ಪಾಲು ಮಾಡಿ, ಯಾಕೆಂದರೆ ಅವರವರಿಗೆ ಮದುವೆ ಮಾಡಿದ್ದಾನೆ, ಅವರವರು ಒಂದು ಹೊಸ ಕುಟುಂಬವಾಗಿದ್ದಾರೆ. ಆದ್ದರಿಂದ ಆ ಹೊಸ ಕುಟುಂಬವು ಜೊತೆಗಿರಬಹುದು. ಆದರೆ ಅವನಿಗಿರುವ ಸೊತ್ತನ್ನು, ಅವನಿಗಿರುವ ಜಮೀನನ್ನು ನೋಡಿಕೊಳ್ಳುತ್ತಾ, ಅಲ್ಲಲ್ಲಿ ಇದ್ದರೆ ಅವರವರು ಅದರಲ್ಲಿ ಕೆಲಸ ಮಾಡಿಕೊಳ್ಳುತ್ತಾ ಅದರಲ್ಲಿ ಬರುವಂತಹ ಕೈಯ ಕಷ್ಟಾರ್ಜಿತವನ್ನು ಅವರು ಸುಖಮಯವಾಗಿ ಸಂತೋಷದಲ್ಲಿ ಅನುಭವಿಸಲಿ ಎಂಬುದಕ್ಕಾಗಿ ಅವರವರಿಗೆ ಭಾಗಗಳನ್ನು ಮಾಡಿ ಅವರವರಿಗೆ ಆಯಾ ಸ್ಥಳಗಳಲ್ಲಿ ಮನೆಗಳನ್ನು ಕಟ್ಟಿಸಿ ಅವರುಗಳನ್ನು ಅಲ್ಲಿ 3 ಹೆಣ್ಣು ಮಕ್ಕಳಿದ್ದರು. ಹೆಣ್ಣು ಮಕ್ಕಳನ್ನು ಕೂಡ ಮದುವೆ ಮಾಡಿಕೊಟ್ಟಿದ್ದನು. ಅವರಿಗೆ ಇವನು ಮನೆ ಕಟ್ಟಿ ಕೊಟ್ಟಿರಲಿಲ್ಲ, ಅವರವರ ಗಂಡಂದಿರ ಮನೆಗೆ ಕಳಿಸಿಕೊಟ್ಟಿದ್ದರು. ಅದು ದೇವರ ನೀತಿಯದು. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಹೆಣ್ಣು ಎಂಬವಳು ತನ್ನ ಗಂಡನ ಮನೆಗೆ ಹೋಗಬೇಕು ಎಂಬುದು ದೇವರ ವಾಕ್ಯದಲ್ಲಿರುವಂತೆ. ಈ ಯೋಬನು ದೇವರಿಗೆ ಅದೆಷ್ಟು ಭಯ ಪಡುತ್ತಿದ್ದನು. ಅವನು ದೊಡ್ಡ ಐಶ್ವರ್ಯವಂತನು, ಅವನಿಗೇನು ಕೊರತೆ ಇಲ್ಲ, ಆದರೆ ದೇವರಿಗೆ ಭಯ ಯಾಕೆ ದೇವರಿಗೆ ಭಯ ಪಡುತ್ತಿದ್ದ? ಅವನಿಗೆ ಒಂದು ನಿರೀಕ್ಷೆ ಇದೆ, ಈ ಲೋಕದಲ್ಲಿ ನನ್ನ ಜೀವನ ಮುಗಿದ ಮೇಲೆ
ದೇವರಿಗೆ ನಾನು ಲೆಕ್ಕ ಒಪ್ಪಿಸಬೇಕು. ಅದು ಅವನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ದೇವರು ನನ್ನನ್ನು ಯಾವಾಗಲೂ ಕಾಣುತ್ತಲೇ ಇದ್ದಾನೆ ಎಂಬುದರ ಅರಿವು ಅವನಿಗಿತ್ತು. ಆದ್ದರಿಂದ ದೇವರಿಗೆ ಭಯಪಡುತ್ತಿದ್ದನು. ಅದೇ ಸಮಯದಲ್ಲಿ ನಾನು ಈ ಲೋಕದ ಪ್ರಯಾಣವನ್ನು ಮುಗಿಸಿದ ಮೇಲೆ ನಾನು ನನ್ನ ದೇವರ ಬಳಿಗೆ ಹೋಗುತ್ತೇನೆ ಎಂಬ ನಿರೀಕ್ಷೆ ಅವನಿಗಿತ್ತು. ಆ ನಿರೀಕ್ಷೆಯೊಂದಿಗೆ ಅವನು ತನ್ನ ಜೀವನದ ಪ್ರಯಾಣವನ್ನು ಮುಂದೆ ಸಾಗಿಸ್ತಾ ಇದ್ದಾನೆ. ನಮ್ಮ ಜೀವನ ಹೇಗೆ ರೀ? ಪ್ರಿಯ ಸಹೋದರ ಸಹೋದರಿಯೇ, ನನ್ನನ್ನು ಕೇಳಿಸಿಕೊಳ್ಳುತ್ತಿರುವ ನೀನು ಕ್ರೈಸ್ತನಾಗಿರಬಹುದು, ಒಂದು ವೇಳೆ ಇಲ್ಲದಿರಬಹುದು. ಇದುವೇ ಮೊದಲನೆಯ ಸಾರಿ ಈ ಸಂದೇಶವನ್ನ ಕೇಳಿಸಿಕೊಳ್ಳುವವರಾಗಿರಬಹುದು. ದಯವಿಟ್ಟು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ, ಈ ಲೋಕದ ಜೀವನ ಯಾರಿಗೂ ಶಾಶ್ವತ ಜೀವನವಲ್ಲ. ಈ ಲೋಕದಲ್ಲಿರುವಂತಹ ಯಾವುದೇ ಆಸ್ತಿ ಅಂತಸ್ತುಗಳು ಮನುಷ್ಯನು ಈ ಲೋಕವನ್ನು ಬಿಟ್ಟು ಹೋಗುವಾಗ ಮನುಷ್ಯನ ಜೊತೆಗೆ ಬರುವಂತದ್ದಲ್ಲ. ನೀ ಎಷ್ಟೇ ಆಸ್ತಿ ಅಂತಸ್ತು ಮಾಡಿಕೊಂಡ್ರು ನಿನ್ನ ಪ್ರಾಣ ಹೋಗುವಾಗ ಆ ಆಸ್ತಿ ಅಂತಸ್ತು ಆ ಪ್ರಾಣವನ್ನು ನಿನ್ನ ಒಳಗೆ ಸಂರಕ್ಷಣೆ ಮಾಡಿ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಈ ಲೋಕ ಒಂದು ಪ್ರವಾಸ ರಂಗವೇ ಬಿಟ್ಟರೆ ಇದು ನಮಗೆ ಶಾಶ್ವತ ಲೋಕವಲ್ಲ. ಆದ್ದರಿಂದ ನಾವೇನು ಮಾಡಬೇಕು? ಈ ಯೋಬನ ಹಾಗೆ ದೇವರಿಗೆ ಭಯ, ಕೆಟ್ಟತನಗಳಿಂದ ತೊಲಗಿ ಹೋಗುವವರಾಗಿ ನಾವು ನೀತಿಯ ಕೃತ್ಯಗಳಲ್ಲಿ ನಡೆದುಕೊಳ್ಳುವವರಾಗಿ ದೇವರನ್ನು ಮೆಚ್ಚಿಸುವವರಾಗಿ ನಾವಿದೆಲ್ಲ ಮಾಡುವ. ದೇವರಿಗೆ ಭಯಪಟ್ಟಾಗ ದೇವರು ಮೆಚ್ಚಿಕೊಳ್ಳುತ್ತಾನೆ. ನಾವು ಕೆಟ್ಟವುಗಳನ್ನು ತೊರೆದು ದೂರಕ್ಕೆ ಹೋಗುತ್ತಾನೆ. ನೀತಿಯ ಕೃತ್ಯಗಳನ್ನು ಮಾಡುವಾಗ ದೇವರು ಮೆಚ್ಚಿಕೊಳ್ಳುತ್ತಾನೆ. ದೇವರಿಗೆ ಮೆಚ್ಚುಗೆಯಾಗಿ ಜೀವನ ಮಾಡಬೇಕು. ದೊಡ್ಡ ಐಶ್ವರ್ಯವಂತನೇ ಬೇಕಾದಷ್ಟಿತ್ತು ಅವನ ಬಳಿ. ಅವುಗಳು ಏನೇ ಇದ್ದರೂ ಕೂಡ ದೇವರಿಗೆ ಭಯಪಡುವ ಭಯ ಅವನನ್ನು ಬಿಟ್ಟಾಗಲಿರಲಿಲ್ಲ. ಇವತ್ತಿನ ಲೋಕದಲ್ಲಿ ಸ್ವಲ್ಪ ಒಂದು ಮನೆ, ಒಂದು ವಾಹನ, ಒಂದು ಕೆಲಸ ಇಟ್ಬಿಟ್ರೆ ಸಾಕು. ದೇವರಿಗೆ ಭಯಪಡುವ ಭಯ ಅನೇಕರಲ್ಲಿ ಬಿಟ್ಟು ಹೋಗ್ತದೆ. ಕೆಲವರಲ್ಲಿ ಅದೆಷ್ಟೇ ಇದ್ದರೂ ಕೂಡ ದೇವರ ಭಯ ಎಂಬುದು ಯೋಬನಲ್ಲಿ ಇದ್ದ ಹಾಗೆ ಇರುತ್ತದೆ. ನಮ್ಮ ಹೃದಯಗಳನ್ನು ಪರಿಶೀಲನೆ ಮಾಡಿ ನೋಡಿಕೊಳ್ಳೋಣ ರೀ. ನಿಮಗೂ ನನಗೂ ಈ ದೇವರ ವಾಕ್ಯ ಹೇಳ್ತದೆ, ಭಯ ಇದೆಯಾ? ದೇವರಿಗೆ ಭಯಪಡುವ ಭಯ ಇದೆಯಾ? ಪ್ರಿಯ ಸಹೋದರ ಸಹೋದರಿಯೇ, ದೇವರಿಗೆ ಭಯಪಡುವ ಭಯ ಯಾವ ಮನುಷ್ಯನಲ್ಲಿ ಇದೆಯೋ ಆ ಮನುಷ್ಯನಿಗೆ ಮಾತ್ರ ತಾನು ಹೋಗುವ ಲೋಕದ ನಿರೀಕ್ಷೆ ಖಂಡಿತವಾಗಿರ್ತದೆ. ಯಾವ ಮನುಷ್ಯನಿಗೆ ದೇವರಿಗೆ ಭಯಪಡುವ ಭಯ ಇಲ್ಲವೋ ಅವನಿಗೆ ನಾನು ಪರಲೋಕ ಹೋಗ್ತೇನೆ ಆ ನಿರೀಕ್ಷೆ ಕೂಡ ಇರಲ್ಲ. ಏನಾದ್ರೂ ಆಗ್ಲಿ ಹಾಗೆ ಇರ್ತಾನೆ. ಬಾಯಲ್ಲಿ ಹೇಳಿಕೊಳ್ತಾನೆ ಪರಲೋಕ ಹೋಗ್ತೀನಿ, ಆದ್ರೆ ಅವನ ಕೃತ್ಯಗಳ ನಿಮಿತ್ತವಾಗಿ ಅವನ ಕೃತ್ಯಗಳೇ ಅವನಿಗೆ ಸಾಕ್ಷಿ ಕೊಡುತ್ತವೆ. ನೀನು ಸುಳ್ಳುಗಾರ, ನೀನು ಮೋಸಗಾರ, ನೀನು ವಂಚನೆಕೋರ, ನೀನು ಜನರನ್ನು ನಂಬಿಸಿ ಹಾಳು ಮಾಡುವವ ಎಂಬುದಾಗಿ ಅವರವರ ಮನಸ್ಸಾಕ್ಷಿಯೇ ಅವರಿಗೆ ವಿರುದ್ಧವಾಗಿ ಸಾಕ್ಷಿ ಕೊಟ್ರೆ ದೇವರು ಹೇಗೆ ಒಳ್ಳೆಯ ಸಾಕ್ಷಿ ಕೊಡ್ಲಿಕ್ಕೆ ಸಾಧ್ಯ? ಖಂಡಿತವಾಗಿ ಸಾಧ್ಯವಿದೆ. ಪ್ರಿಯ ಸಹೋದರ ಸಹೋದರಿಯೇ, ಈ ತಾತ್ಕಾಲಿಕ ಜೀವನದಲ್ಲಿ ನಮ್ಮ ಭಾರತ ದೇಶದ ಜನತೆಯು ಈ ಅಲ್ಪಕಾಲದ ಜೀವನದ ಜಂಜಾಟದಲ್ಲಿ ಸಿಲುಕಿಕೊಂಡು ಅವರ ನಿತ್ಯಕಾಲದ ಜೀವನದ ಆಶೀರ್ವಾದವನ್ನು ಬಿಟ್ಟು ಬಿಡದ ಹಾಗೆ ನಮ್ಮ ದೇಶದ ಜನತೆಗಾಗಿ ನಾವು ಪ್ರಾರ್ಥನೆ ಮಾಡತಕ್ಕದ್ದಾಗಿದೆ. ನಮ್ಮ ಕರ್ನಾಟಕದ ಕನ್ನಡ ಜನಗಳಿಗಾಗಿ ನಾವು ತವಕಪಟ್ಟು ಕಣ್ಣೀರಿಟ್ಟು ಗೋಗರೆದು ಪ್ರಾರ್ಥನೆ ಮಾಡತಕ್ಕದ್ದಾಗಿದೆ. ಮತ್ತೊಂದು ವಾಕ್ಯ ನೋಡ್ಕೊಳ್ಳೋಣ್ರಿ. ಕೀರ್ತನೆಗಳ ಪುಸ್ತಕ 91:5 ಕೀರ್ತನೆಗಾರನು ಹೀಗೆ ಬರೆಯುತ್ತಾನೆ. 91ನೇ ಕೀರ್ತನೆ 15 ಅವನು ನನ್ನನ್ನು ಕರೆಯುವನು, ನಾನು ಅವನಿಗೆ ಉತ್ತರ ಕೊಡುವೆನು. ಇಕ್ಕಟ್ಟಿನಲ್ಲಿ ನಾನು ಅವನ ಸಂಗಡ ಇದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು.
ಎಂಬುದಾಗಿ ದೇವರು ಹೇಳುವುದನ್ನು ಕೀರ್ತನೆಗಾರನಾದ ದಾವೀದನು ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಬರೆದಿದ್ದ. ಇಡೀ ಬೈಬಲ್, ಈ ಏನು ಬೈಬಲ್ನಲ್ಲಿ ಇರುವಂತಹ 66 ಪುಸ್ತಕಗಳ ಸಂಗ್ರಹ ಏನಿದೆಯೋ ಇದು ಒಂದು ಪುಸ್ತಕವೇ, ಆದರೆ 66 ಪುಸ್ತಕಗಳ ಒಂದು ಪುಸ್ತಕ, ಒಂದು ಜೋಡಣೆ. ಇದರಲ್ಲಿ 66 ಪುಸ್ತಕಗಳನ್ನ ಬರೆದಂತಹ ಬರಹಗಾರರುಗಳೇನಿದ್ದಾರೋ ಅವರವರ ಇಷ್ಟಕ್ಕೆ ಅವರವರಿಗೇನೋ ಕನಸು ಬಿತ್ತು, ಅವರವರಿಗೆ ಏನೋ ತೋಚಿತ್ತು ಅದನ್ನು ಬರೆದಿಲ್ರಿ. ದೇವರು ಅವರಿಗೆ ಏನನ್ನು ಪ್ರೇರೇಪಿಸಿದನೋ, ದೇವರಾತ್ಮನು ಅವರಿಗೆ ಏನನ್ನು ತಿಳಿಸಿಕೊಟ್ಟನೋ ಅವುಗಳನ್ನು ಬರೆದು. ಆದ್ದರಿಂದ ದೇವರ ಪುಸ್ತಕದಲ್ಲಿ ಈ ಬರಹಗಳು ಹಾಗೆ ಇವೆ. ಇದನ್ನು ಪವಿತ್ರ ಬೈಬಲ್ ಎಂದು ಹೇಳುತ್ತೇವೆ. ಯಾಕೆ ಇದು ಪವಿತ್ರ ಬೈಬಲ್? ದೇವರು ಪರಿಶುದ್ಧನಾಗಿದ್ದಾನೆ, ಆತನ ವಾಕ್ಯಗಳು ಇದರ ಒಳಗೆ ಬರೆಯಲ್ಪಟ್ಟಿವೆ, ಆತನ ಮಾತುಗಳು ಇದರೊಳಗೆ ಬರೆಯಲ್ಪಟ್ಟಿವೆ. ಆದ್ದರಿಂದ ಇದು ಪವಿತ್ರ ಬೈಬಲ್ ಎಂಬುದಾಗಿ ಹೇಳುತ್ತೇವೆ. ಇಲ್ಲಿ ದೇವರು ಹೇಳುತ್ತಲಿದ್ದಾನೆ, ಅವನು ನನ್ನನ್ನು ಕರೆಯುವನು, ನಾನು ಅವನಿಗೆ ಉತ್ತರ ಕೊಡುವೆನು. ಯಾರು ಅವನನ್ನು ಕರೆಯುವನು? ದೇವರನ್ನು ಯಾರು ಕರೀತಾನೆ? ನಾವು 14ನೇ ವಚನ ನೋಡೋಣ್ರಿ. ಅವನು ತನ್ನ ಪ್ರೀತಿಯನ್ನು ನನ್ನ ಮೇಲೆ ಇಟ್ಟಿದ್ದಾನೆ. ದೇವರು ಹೇಳ್ತಾರೆ, ಒಬ್ಬ ಮನುಷ್ಯನು, ಯಾವ ಮನುಷ್ಯನು ತನ್ನ ಪ್ರೀತಿಯನ್ನು ದೇವರ ಮೇಲೆ ಇಟ್ಟಿದ್ದಾನೋ ಅವನ ಕುರಿತಾಗಿ ದೇವರು ಮಾತನಾಡುತ್ತಲಿದ್ದಾರೆ. ಅವನು ತನ್ನ ಪ್ರೀತಿಯನ್ನು ನನ್ನ ಮೇಲೆ ಇಟ್ಟಿದ್ದಾನೆ, ಆದ್ದರಿಂದ ಅವನನ್ನು ತಪ್ಪಿಸುವೆನು. ಅವನು ನನ್ನ ಹೆಸರನ್ನು ತಿಳಿದಿರುವುದರಿಂದ ಅವನನ್ನು ಉನ್ನತದಲ್ಲಿಡುವೆನು. ಅವನು ನನ್ನನ್ನು ಕರೆಯುವನು, ನಾನು ಅವನಿಗೆ ಉತ್ತರ ಕೊಡುವೆನು. ನಮ್ಮ ಭದ್ರತೆ ನೋಡಿ ಹೇಗಿದೆ. ನಮಗೊಂದು ಭರವಸೆ ಇದೆ. ನಮಗೆ ಒಬ್ಬ ಭರವಸೆಯ ದೇವರಿದ್ದಾನೆ, ನಮಗೆ ಭರವಸೆ ಕೊಟ್ಟ ದೇವರಿದ್ದಾನೆ. ಆ ದೇವರು ಹೇಗೆಂದರೆ, ಆತನನ್ನು ನಾವು ಕರೆಯುವಾಗ ಆತ ನಮಗೆ ಉತ್ತರ ಕೊಡುತ್ತಾನೆ, ಆತನು ನಮ್ಮೊಂದಿಗೆ ಮಾತನಾಡುತ್ತಾನೆ. ನಮ್ಮ ದೇವರು ಇಕ್ಕಟ್ಟಿನ ಸಮಯದಲ್ಲಿ ನಾವು ಕೂಗಿಕೊಳ್ಳುವಾಗ ನಮ್ಮನ್ನು ಆಧರಿಸುವ ಕರ್ತನಾಗಿದ್ದಾನೆ, ನಮ್ಮೊಂದಿಗೆ ಮಾತನಾಡುವ ದೇವರಾಗಿದ್ದಾನೆ. ಇಕ್ಕಟ್ಟಿನಲ್ಲಿ ನಾನು ಅವನ ಸಂಗಡ ಇದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆ. ನಮಗೆ ಇಕ್ಕಟ್ಟು ಕಾಲಗಳು ಬರುವಾಗ ದೇವರೆಲ್ಲಿರ್ತಾರಂತೂ ಅವರು ಸ್ವರ್ಗದಲ್ಲಿ ಕೂತಿರೋದಿಲ್ಲ. ದೇವರ ವಾಕ್ಯ ಹೇಳ್ತದೆ, ನಾನು ಅವನ ಸಂಗಡ ಇದ್ದು. ಆಮೆನ್. ದೇವರು ದೇವರನ್ನು ಪ್ರೀತಿಸುವ, ದೇವರ ಮೇಲೆಯೇ ತನ್ನ ಪ್ರೀತಿಯನ್ನು ಇಟ್ಟುಕೊಂಡಿರುವ ಮನುಷ್ಯನು ಯಾವನೋ, ದೇವರಿಗೆ ಭಯಪಡುವ ಮನುಷ್ಯನು ಯಾವನೋ, ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸುವ ಮನುಷ್ಯನು ಯಾವನೋ ಅವನಿಗೆ ಈ ಲೋಕದಲ್ಲಿ ಸಂಕಟಗಳು, ಕಷ್ಟಗಳು, ಬಾಧೆಗಳು, ವ್ಯಾಧಿಗಳು ಬರುವಾಗ, ಮನುಷ್ಯರಲ್ವಾ, ಶರೀರ ಎಂಬುದಿದೆ. ಹೀಗಿರುವಾಗ ಸಹಜವಾಗಿ ಮನುಷ್ಯ ಈ ಮಾಂಸದ ಶರೀರದಲ್ಲಿ ಕಾಯಿಲೆಗಳು ಬರುತ್ತವೆ, ದುಃಖಗಳು ಬರುತ್ತವೆ, ವೇದನೆಗಳು ಬರುತ್ತವೆ, ಇಕ್ಕಟ್ಟುಗಳು ಬರುತ್ತವೆ, ಸಂಕಟಗಳು ಬರುತ್ತವೆ, ಮಾನಸಿಕ ಒತ್ತಡಗಳು ಬರುತ್ತವೆ. ಇವುಗಳು ಬರುವಾಗ ದೇವರೇ ನನಗೆ ಈ ಪರಿಸ್ಥಿತಿ ಬಂದಿದೆ ಎಂದು ಕೂಗಿಕೊಳ್ಳುವಾಗ ಆತನು ನಮ್ಮೊಂದಿಗೆ ಮಾತನಾಡುತ್ತಾನೆ. ನಮಗಿರುವ ಭದ್ರತೆ ಹೇಗಿದೆ ನೋಡಿ. ನಮ್ಮ ದೇವರು ನಮ್ಮೊಂದಿಗೆ ಮಾತನಾಡ. ಕೇಳಿಸಿಕೊಳ್ಳುವ ಪ್ರಿಯ ಸಹೋದರ ಸಹೋದರಿ, ನಿನ್ನ ಇಕ್ಕಟ್ಟಿನ ಸಮಯದಲ್ಲಿ ದೇವರು ಸ್ವರ್ಗದಲ್ಲಿ ಕುಳಿತುಕೊಂಡು ತಮಾಷೆ ನೋಡುವ ಆತನಲ್ಲ. ನಿನ್ನ ಇಕ್ಕಟ್ಟಿನ ಸಮಯ ಬರುವಾಗ ನಿಜವಾಗಿಯೂ ನೀನು ದೇವರಿಗೆ ಭಯಪಟ್ಟು ದೇವರ ಮೇಲೆ ನಿನ್ನ ಪ್ರೀತಿಯನ್ನು ಇಟ್ಟುಕೊಂಡಿರುವುದೇ ಹೌದಾದರೆ ನಿನ್ನ ಪಕ್ಕದಲ್ಲಿ ಬಂದು ನಿಲ್ಲುತ್ತಾ, ನಿನ್ನ ಸಂಗಡ ಇರುತ್ತಾ, ನಮ್ಮ ಸಂಗಡ ಇರುತ್ತಾನೆ. ಮಾತ್ರವಲ್ಲದೆ ನಮ್ಮನ್ನು ತಪ್ಪಿಸಿ ಘನಪಡಿಸು, ನಮ್ಮನ್ನು ತಪ್ಪಿಸ್ತಾನೆ. ಆ ಸಂಕಟದಿಂದ, ಆ ಇಕ್ಕಟ್ಟಿನ ತಪ್ಪಿಸ್ತಾನೆ. ಮಾತ್ರವಲ್ಲದೆ ನಮ್ಮನ್ನು ಮೇಲಕ್ಕೆತ್ತುತ್ತಾನೆ, ನಮ್ಮನ್ನು ಮೇಲಕ್ಕೆತ್ತುತ್ತಾನೆ. ಸಂಕಟಗಳ ಮೇಲೆ, ದುಃಖಗಳ ಮಧ್ಯದಲ್ಲಿ ಕೊರಗಿ ಕುಗ್ಗಿ ಹೋಗಿರುವ, ಕೆಳಮಟ್ಟದಲ್ಲಿ ತಗ್ಗಿಸಲ್ಪಟ್ಟಿರುವ ನಮ್ಮ ಸಂಗಡ ಆತನಿದ್ದುಕೊಂಡು ನಮ್ಮನ್ನ ಆ ಒಂದು ಪರಿಸ್ಥಿತಿಯನ್ನು ತಪ್ಪಿಸಿ ಮೇಲಕ್ಕೆತ್ತುತ್ತಾನೆ.
ಆತನೇ ನಮ್ಮ ಭದ್ರತೆ. ಆ ನಿರೀಕ್ಷೆ ಇದೆ ನೋಡಿ, ನಮ್ಮ ಭದ್ರತೆ. ಆಮೇಲೆ ಮತ್ತೊಂದು ವಾಕ್ಯವನ್ನು ಓದಿಕೊಡೋಣ್ರಿ. ಇದೇ ಕೀರ್ತನೆಗಳ ಪುಸ್ತಕ 112ನೇ ಅಧ್ಯಾಯ, ಅಂದ್ರೆ 112ನೇ ಕೀರ್ತನೆ 7ನೇ ವಚನ. ಅವನು ಕೆಟ್ಟ ಸುದ್ದಿಗೆ ಭಯಪಡುವನು, ಅವನ ಹೃದಯವು ಕರ್ತನಲ್ಲಿ ಭರವಸವಿಟ್ಟು ಸ್ಥಿರವಾಗಿದೆ. ಅವನು ಕೆಟ್ಟ ಸುದ್ದಿಗೆ ಭಯಪಡುವನು, ಅವನ ಹೃದಯವು ಕರ್ತನಲ್ಲಿ ಭರವಸವಿಟ್ಟು ಸ್ಥಿರವಾಗಿದೆ. ಕ್ಷಮಿಸಿ, ಅವನು ಕೆಟ್ಟ ಸುದ್ದಿಗೆ ಭಯಪಡನು, ಅವನ ಹೃದಯವು ಕರ್ತನಲ್ಲಿ ಭರವಸವಿಟ್ಟು ಸ್ಥಿರವಾಗಿದೆ. ಯಾರು ನೋಡ್ರಿ? 6ನೇ ವಚನ ಓದ್ತೀರಿ, 5ನೇ ವಚನದಿಂದ ಓದ್ತೀರಿ ಕೇಳ್ರಿ. ಅಂದ್ರೆ ನಾವು ಯಾವಾಗಲೂ ವಾಕ್ಯಗಳನ್ನ ಓದುವಾಗ ಒಂದು ವಚನವನ್ನು ಓದುವಾಗ ಅದು ಪೂರ್ತಿ ಅರ್ಥವನ್ನು ನಮಗೆ ಕೊಡಲಾರದು. ಸ್ವಲ್ಪ ಆ ವಾಕ್ಯಗಳಿಗಿಂತ ಸ್ವಲ್ಪ ಮೇಲಿನಿಂದ ನಾವು ಓದುವುದಾದ್ರೆ ಆ ವಾಕ್ಯದ ಹತ್ರ ಬರುವಾಗ ಆ ವಾಕ್ಯ ಯಾರಿಗೆ ಹೇಳಲ್ಪಡುತ್ತಾ ಇದೆ ಎಂಬುದು ನಮಗೆ ಅರ್ಥ ಆಗ್ತದೆ, ಮತ್ತೆ ಯಾರು ಹೇಳುತ್ತಲಿದ್ದಾನೆ ಎಂಬುದು ಕೂಡ ನಮಗೆ ಅರ್ಥ ಆಗ್ತದೆ. ಆದ್ದರಿಂದ ನಾನು ನಿಮಗಾಗಿ ಎಲ್ಲಿಂದ ಓದ್ತೀನಿ ಅಂದ್ರೆ 1ನೇ ವಚನದಲ್ಲೇ ಓದ್ತೀನಿ, ಕೇಳ್ಕೊಡ್ರಿ ದಯವಿಟ್ಟು. ನೀವು ಕರ್ತನನ್ನು ಸ್ತುತಿಸಿರಿ, ಆತನ ಆಜ್ಞೆಗಳಲ್ಲಿ ಬಹಳವಾಗಿ ಸಂತೋಷಿಸುವ ಮನುಷ್ಯನು ಧನ್ಯನು. ಅವನ ಸಂತತಿಯು ಭೂಮಿಯಲ್ಲಿ ಪರಾಕ್ರಮಶಾಲಿಯಾಗಿರುವುದು, ಯಥಾರ್ಥರ ಸಂತತಿಯು ಆಶೀರ್ವಾದ ಹೊಂದುವುದು. ದ್ರವ್ಯವೂ ಐಶ್ವರ್ಯವೂ ಅವನ ಮನೆಯಲ್ಲಿ ಅವೆ, ಆತನ ನೀತಿಯು ಎಂದೆಂದಿಗೂ ನಿಲ್ಲುತ್ತದೆ. 4ನೇ ವಚನ, ಯಥಾರ್ಥರಿಗೆ ಕತ್ತಲಲ್ಲಿ ಬೆಳಕು ಹುಟ್ಟುತ್ತದೆ, ಆತನು ಕೃಪೆಯೂ ನೀತಿಯೂ ಉಳ್ಳಾತನೆ. ಒಳ್ಳೆ ಮನುಷ್ಯನು ದಯೆ ತೋರಿಸಿ ಸಾಲ ಕೊಡುತ್ತಾನೆ, ತನ್ನ ಕಾರ್ಯಗಳನ್ನು ನ್ಯಾಯದಿಂದ ನಡೆಸುವನು. ನಿಶ್ಚಯವಾಗಿ ಅವನು ಎಂದೆಂದಿಗೂ ಕದಲನು, ನೀತಿವಂತನು ನಿತ್ಯವಾಗಿ ಜ್ಞಾಪಕದಲ್ಲಿ ಇರುವನು. ಅವನು ಕೆಟ್ಟ ಸುದ್ದಿಗೆ ಭಯಪಡನು, ಅವನ ಹೃದಯವು ಕರ್ತನಲ್ಲಿ ಭರವಸವಿಟ್ಟು ಸ್ಥಿರವಾಗಿದೆ. ಯಾರಿಗೆ ಹೇಳಿದೆ ಈ ವಾಕ್ಯ? ಅವನು ಕೆಟ್ಟ ಸುದ್ದಿಗೆ ಭಯಪಡನು, ಅವನ ಹೃದಯವು ಕರ್ತನಲ್ಲಿ ಭರವಸವಿಟ್ಟು ಸ್ಥಿರವಾಗಿದೆ. ಯಾವ ಮನುಷ್ಯನಿಗೆ ಹೇಳಿದೆ? ನೀತಿವಂತ ಮನುಷ್ಯನಿಗೆ ಹೇಳಲಾಗಿದೆ. 6ನೇ ವಚನದಲ್ಲಿದೆ ನೋಡ್ರಿ, ನಿಶ್ಚಯವಾಗಿ ಅವನು ಎಂದೆಂದಿಗೂ ಕದಲನು, ನೀತಿವಂತನು ನಿತ್ಯವಾಗಿ ಜ್ಞಾಪಕದಲ್ಲಿರುವನು. ನೀತಿವಂತನು ದೇವರ ಜ್ಞಾಪಕದಲ್ಲಿ 5 ವರ್ಷ 10 ವರ್ಷ ಅಲ್ರಿ, ದೇವರ ಜ್ಞಾಪಕದಲ್ಲಿ ನಿತ್ಯ ಕಾಲಕ್ಕೂ ಇರುವನು. ನಿತ್ಯ ಅಂದ್ರೆ ಅರ್ಥ ಏನ್ರಿ? ಅನೇಕ ಸಮಯದಲ್ಲಿ ಇಮ್ಯಾನ್ಯುಯಲ್ ಪ್ರಾರ್ಥನಾಲಯದಲ್ಲಿ ಆದಿ ಅಂದ್ರೆ ಅರ್ಥ ಏನು, ನಿತ್ಯ ಎಂಬುದಾಗಿ ಹೇಳೋದಾದ್ರೆ ಅದರ ಅರ್ಥ ಏನು ಎಂಬುದಾಗಿ ವಿವರಿಸಿದ್ದೇವೆ. ಒಂದು ವೇಳೆ ಜ್ಞಾಪಕದಲ್ಲಿ ಇಲ್ಲದೆ ಇರಬಹುದು, ಮರ್ತೋಗಿರಬಹುದು, ಅಥವಾ ಸಂದೇಶವನ್ನ ಕೇಳಿಸಿಕೊಳ್ಳದಿರಬಹುದು, ಈ ಸಭೆಗೆ ಬಂದಿರದವರಾಗಿರಬಹುದು, ಆನ್ಲೈನ್ ನಲ್ಲಿ ಕೇಳಿಸಿಕೊಳ್ತಿದ್ದೀರಲ್ಲ. ಪ್ರಿಯ ಸಹೋದರ ಸಹೋದರಿಗೆ, ನಿತ್ಯ ಎಂದು ಹೇಳುವಾಗ ಕಾಲಗಳಿಲ್ಲದ ಕಾಲ. ನಿತ್ಯ ಎಂಬುದರ ಒಳಗೆ ಒಬ್ಬನು ಪ್ರವೇಶಿಸಿದರೆ ಅದಕ್ಕೆ ಕಾಲದ ನಿಗದಿ ಇಲ್ಲ, ಅದರಲ್ಲಿ ದಿನಗಳಿಲ್ಲ, ತಿಂಗಳುಗಳಿಲ್ಲ, ವಾರಗಳಿಲ್ಲ, ತಿಂಗಳುಗಳಿಲ್ಲ, ವರ್ಷಗಳಿಲ್ಲ. ಅದರಲ್ಲಿ ಹಗಲು ರಾತ್ರಿ ಎಂಬುದಲ್ಲ ಇಲ್ಲ. ನಿತ್ಯ ಕಾಲ ನರಕ ಎಂಬ ಒಂದು ಸ್ಥಳಕ್ಕೆ ಮನುಷ್ಯನು ಹೋಗುವನಾಗಿರುತ್ತಾನೆ, ನಿತ್ಯ ಕಾಲ ಸ್ವರ್ಗ ಎಂಬ ಸ್ಥಳಕ್ಕೆ ಮನುಷ್ಯನು ಹೋಗುವನಾಗಿರುತ್ತಾನೆ. ನೀತಿವಂತರುಗಳು ಯಾರೋ? ನಿಜವಾಗಿಯೂ ಈ ಲೋಕವನ್ನು ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿ ಮಾಡಿರುವ ದೇವರಿಗೆ ಭಯಪಟ್ಟು ನೀತಿಯಲ್ಲಿ ನೆಲೆಗೊಂಡು ಯಾರು ನಡೆಯುತ್ತಾರೋ ಅಂತವರಿಗೆ ನಿತ್ಯಕಾಲ ಸ್ವರ್ಗ ಪ್ರಾಪ್ತಿಯಾಗಿರುತ್ತೆ. ಯಾರು ದೇವರಿಗೆ ಭಯಪಡದೆ ತಮ್ಮ ಇಷ್ಟದ ಹಾಗೆ ಜೀವಿಸಿ ತಮ್ಮ ಜ್ಞಾನವನ್ನು ಮಾತನಾಡಿ
ತಮ್ಮ ಮನಸ್ಸಿಗೆ ಬಂದ ಹಾಗೆ ತಾವು ಸರಿಯಾಗಿದ್ದೇವೆ ಎಂಬುದಾಗಿ ನೆನೆಸಿ ಮೋಸದಿಂದಲೂ ವಂಚನೆಯಿಂದಲೂ ಈ ಲೋಕದ ಆಡಂಬರದಿಂದಲೂ ಅಕ್ರಮದಿಂದಲೂ ಜೀವಿಸುತ್ತಾ ಹೋಗುತ್ತಾರೋ ಅವರ ಕಾಲ ಇಲ್ಲಿ ಮುಕ್ತಾಯವಾಗ್ತದೆ. ಇಂದಲ್ಲ ನಾಳೆ ಎಲ್ಲರ ಕಾಲ ಮುಕ್ತಾಯವಾಗ್ತದೆ. ಅಂಥದರಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸದ ಒಬ್ಬ ಮನುಷ್ಯನಾದರೂ ದೇವರ ಸಾಮ್ರಾಜ್ಯದ ಒಳಗೆ ಪ್ರವೇಶಿಸಲಾರನು. ಅವನ ಜೀವನ ಎಲ್ಲಿ ಕಳಿಬೇಕು ಗೊತ್ತ್ರಿ? ಮೋಸ, ವಂಚನೆ, ದ್ರೋಹ, ದೇವರಿಗೆ ಭಯ ಪಡೆದಿರುವಂತಹ ಗರ್ವದ ಹೃದಯ, ಅಂತವರಿಗೆ ಸಿಗುವ ಸ್ಥಳ ಸ್ವರ್ಗ ಅಲ್ರಿ, ನರಕ. ಅದು ಕೂಡ ನಿತ್ಯ ಕಾಲ ಇರ್ತದೆ. ಅಲ್ಲಿರುವವರನ್ನು ದೇವರು ಎಂದಿಗೂ ಜ್ಞಾಪಕ ಮಾಡಿಕೊಳ್ಳೋದಿಲ್ಲ. ಈ ಲೋಕದಲ್ಲಿರುವವರೆಗೆ ಮಾತ್ರ ಜ್ಞಾಪಕ ಮಾಡಿಕೊಳ್ತಾನೆ. ಆದರೆ ನಿತ್ಯ ಕಾಲ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಲ್ಲ, ನರಕದಲ್ಲಿ ಹೋಗುವವರನ್ನು. ಆದರೆ ನೀತಿವಂತನನ್ನು ದೇವರು ನಿತ್ಯ ಕಾಲ ಜ್ಞಾಪಕ ಮಾಡಿಕೊಳ್ಳುತ್ತಾನೆ. ಯಾಕೆಂದರೆ ಆ ನೀತಿವಂತನೆಂಬ ಮನುಷ್ಯ, ದೇವರಿಗೆ ಭಯ ಪಡುವ ಮನುಷ್ಯ, ದೇವರ ಮೇಲೆ ನಿರೀಕ್ಷೆ ಇಟ್ಟುಕೊಂಡಿರುವ ಮನುಷ್ಯ, ದೇವರ ಮೇಲೆಯೇ ಭರವಸವಿಟ್ಟು ಜೀವಿಸುತ್ತಾ ಇರುವ ಮನುಷ್ಯನು ಈ ಲೋಕದ ಜೀವನ ಮುಗಿಸಿದ ಮೇಲೆ ದೇವರ ಬಳಿಗೆ ಹೋಗುತ್ತಾನೆ. ಆದ್ದರಿಂದ ಅವನು ದೇವರ ಜ್ಞಾಪಕದಲ್ಲಿ ನಿತ್ಯ ಕಾಲ ಇರುವ. ಆಮೇಲೆ ನಮಗೆಂಥ ದೊಡ್ಡ ಭಾಗ್ಯ ಪ್ರಿಯರೇ. ಈ ಲೋಕದ ಅಲ್ಪಕಾಲದ ಜೀವನದಲ್ಲಿ ಕಷ್ಟಗಳಿವೆಯಾ, ಬಾಧೆಗಳಿವೆಯಾ, ಕಣ್ಣೀರು ಇದೆಯಾ? ನೀವು ದೇವರ ಮಕ್ಕಳಂತ ಹೇಳ್ತೀರಿ, ನೀವು ಯಾಕೆ ಇಷ್ಟು ಕಷ್ಟಪಡ್ತೀರಿ ಅಂತ ಕೇಳ್ತಾರ? ಕರ್ತನಾದ ಯೇಸು ಕ್ರಿಸ್ತನು 2000 ವರ್ಷಗಳ ಮೊದಲು ಈ ಲೋಕದಲ್ಲಿ ಜೀವಿಸಿದಾಗ ಆತನು ಹೇಳಿದನು, ನನ್ನ ನಿಮಿತ್ತವಾಗಿ ಈ ಲೋಕದಲ್ಲಿ ನಿಮಗೆ ಹಿಂಸೆಗಳುಂಟು ಎಂದು ಹೇಳಿದರು. ಯೇಸು ಕ್ರಿಸ್ತನಿಗೆ ಈ ಲೋಕವು ಹಿಂಸೆ ಪಡಿಸಿದ್ದು ಹೌದಾದರೆ ಯಾರು ಹಿಂಸೆ ಪಡಿಸಿದರು? ಯೇಸು ಕ್ರಿಸ್ತನನ್ನು ತಿಳಿಯದವರಲ್ರಿ, ಯೇಸು ಕ್ರಿಸ್ತನನ್ನು ತಿಳಿಯದ ಅನ್ಯರಲ್ರಿ, ಯೇಸು ಕ್ರಿಸ್ತನ ಸ್ವಂತ ಜನಗಳೇ. ಯೇಸು ಕ್ರಿಸ್ತನು ಇಸ್ರಾಯೇಲಿನಲ್ಲಿ ಬೆತ್ಲೆಹೇಮ್ ಎಂಬ ಊರಿನಲ್ಲಿ ಹುಟ್ಟಿದಂತಹ, ದೇವರು ಮನುಷ್ಯನ ರೂಪದಲ್ಲಿ ಹುಟ್ಟಿದಂತಹ ವ್ಯಕ್ತಿ. ಆತನು 100% ದೇವರು, 100% ಮನುಷ್ಯನು. ದೇವರು ಮನುಷ್ಯರನ್ನು ಹುಡುಕಿ ಮನುಷ್ಯನ ಅವತಾರ ತಾಳಿ ಈ ಲೋಕದಲ್ಲಿ ಬಂದನು. ಯಾವ ಊರಲ್ಲಿ ಹುಟ್ಟಿದನು? ಬೆತ್ಲೆಹೇಮಿನಲ್ಲಿ ಹುಟ್ಟಿದನು. ಯಾವ ತಾಯಿಯ ಗರ್ಭದಲ್ಲಿ ಹುಟ್ಟಿದನು? ಮರಿಯಳೆಂಬ ತಾಯಿಯ ಗರ್ಭದಲ್ಲಿ ಹುಟ್ಟಿದನು. ಯೇಸುವನ್ನು ನೋಡಿಕೊಳ್ಳುವುದಕ್ಕೆ ಒಬ್ಬ ತಂದೆ ಇದ್ದನು ಈ ಲೋಕದಲ್ಲಿ. ಅವನ ಹೆಸರು ಯೋಸೇಫ. ಆದರೆ ಯೇಸು ಕ್ರಿಸ್ತನು ಹುಟ್ಟುವುದಕ್ಕೆ ಯೋಸೇಫನು ಕಾರಣನಲ್ಲ. ಅಂದ್ರೆ ಮನುಷ್ಯನ ವೀರ್ಯದಿಂದ ಹುಟ್ಟಿದಾತನಲ್ಲ ಯೇಸು ಕ್ರಿಸ್ತನು, ಪವಿತ್ರಾತ್ಮನ ಶಕ್ತಿಯಿಂದ ಹುಟ್ಟಿದಾತನೆಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. ನೋಡುವಾಗ ಯೇಸು ಕ್ರಿಸ್ತನು ಬೆತ್ಲೆಹೇಮಿನಲ್ಲಿ ಹುಟ್ಟಿದನು. ಇಸ್ರಾಯೇಲಿನಲ್ಲಿ ಎಲ್ಲಾ ಕಡೆಗೆ ಸುತ್ತಿ ಓಡಾಡುತ್ತಿದ್ದನು. ಇಸ್ರಾಯೇಲ್ನಲ್ಲಿ ಆತನೊಬ್ಬ ಯಹೂದ್ಯನಾಗಿದ್ದನು. ಯೇಸು ಕ್ರಿಸ್ತನು ಒಬ್ಬ ಇಬ್ರಿಯ ಭಾಷೆ ಮಾತನಾಡುವ ಇಬ್ರಿಯನಾಗಿದ್ದನು. ಅಲ್ಲಿದ್ದಂತಹ 12 ಸಂತತಿಗಳು ಏನಿವೆಯೋ, ಇಸ್ರಾಯೇಲ್ನಲ್ಲಿ 12 ಗೋತ್ರಗಳಿವೆ. ಆ 12 ಗೋತ್ರಗಳು ಕೂಡ ಚೈನ್ ಲಿಂಕ್ ಆಗಿ, ಅಂದ್ರೆ ಸರಪಣಿಯ ರೀತಿಯಲ್ಲಿ ಅವರುಗಳು ಕಳ್ಳು ಬಳ್ಳಿಗಳೇ ಆಗಿದ್ದಾರೆ. ಎಲ್ಲರೂ ಅವರೇ ಇಸ್ರಾಯೇಲ್ಯರು. ಈ ಇಸ್ರಾಯೇಲ್ಯರು, ಯೇಸು ಕ್ರಿಸ್ತನು ಇಸ್ರಾಯೇಲಿನಲ್ಲಿಯೇ ಇದ್ದನು. ಆತನು ಹುಟ್ಟಿದ ಸಮಯದಿಂದ ಮರಣ ತಾಳುವ ಸಮಯದವರೆಗೂ ಕೂಡ ಇಸ್ರಾಯೇಲ್ನ ಒಳಗೆ ಜೀವಿಸಿದನು. ಇಸ್ರಾಯೇಲ್ಯರಿಗೆ ಬೋಧಿಸಿದನು. ಇಸ್ರಾಯೇಲ್ಯರ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡಿದನು. ಇಸ್ರಾಯೇಲ್ಯರಿಗೆ ಅವರ ಕಷ್ಟಗಳನ್ನು, ಅವರ ಬಾಧೆಗಳನ್ನು ನಿವಾರಣೆ ಮಾಡುವಂತ ಉಪದೇಶಗಳನ್ನು ಕೊಟ್ಟನು. ಇಸ್ರಾಯೇಲ್ಯರಲ್ಲಿಯೇ ಸತ್ತವರನ್ನು ಎಬ್ಬಿಸಿದನು. ಅವರ ಕಣ್ಣುಗಳು ನೋಡುತ್ತಿದ್ದಾಗಲೇ ಯೇಸು ಕ್ರಿಸ್ತನು ಸತ್ತವರನ್ನು ಎಬ್ಬಿಸಿದನು. ಕುಷ್ಠ ರೋಗಿಗಳನ್ನು ಮುಟ್ಟಿ ಸ್ವಸ್ಥತೆ ಪಡಿಸಿದನು. ಇಸ್ರಾಯೇಲಿಗೆಲ್ಲ ಗೊತ್ತು. ಆತನು ಒಬ್ಬ ಇಸ್ರಾಯೇಲ್ಯನೇ. ಆ ಜನಗಳೇ ಆ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹೊಡೆಯಿರಿ, ಶಿಲುಬೆಯಲ್ಲಿ ಕೊಂದು ಬಿಡ್ರಿ ಎಂಬುದಾಗಿ ಕೂಗಾಡಿ.
ಪ್ರಿಯ ಸಹೋದರ ಸಹೋದರಿಯೇ, ಈ ಲೋಕದಲ್ಲಿ ಯೇಸು ಕ್ರಿಸ್ತನಿಗೆ ಹಿಂಸೆಗಳು ಬಂತು. ಯೇಸು ಕ್ರಿಸ್ತನ್ ಹೇಳ್ತಾರೆ, ಶಿಲುಬೆ ಹೊತ್ಕೊಂಡು ಹೋಗುವಾಗ ಮಗ್ದಲದ ಮರಿಯಳು, ಇನ್ನೊಬ್ಬ ಮರಿಯಳು ಯೇಸುವಿನ ಆ ಒಂದು ಘೋರವಾದಂತಹ ಶಿಲುಬೆಯ ಪ್ರಯಾಣವನ್ನು, ಶಿಲುಬೆಯನ್ನು ಹೊತ್ತುಕೊಂಡು ನಡೆಯುತ್ತಾ ಬಾಧೆ ಪಡುತ್ತಿರುವಲ್ಲಿ ಯೇಸುವನ್ನು ನೋಡಿ ಅಳುತ್ತಾರೆ. ಮಗ್ದಲದ ಮರಿಯಳಿಗೂ ಇನ್ನೊಬ್ಬ ಮರಿಯಳಿಗೂ ಯೇಸು ಕ್ರಿಸ್ತನ್ ಹೇಳ್ತಾರೆ, ನನಗಾಗಿ ಅಳಬೇಡಿರಿ, ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿ ಅತ್ತುಕೊಳ್ಳಿ. ಹಸಿ ಮರಕ್ಕೆ ಹೀಗೆ ಮಾಡಿದರೆ ಒಣ ಮರಕ್ಕೆ ಇನ್ನೇನು ಮಾಡಲಾರರು ಎಂಬುದಾಗಿ ಹೇಳಿದನು ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ಹಸಿ ಮರವಂತು ಅಂದ್ರೆ ಜೀವವೃಕ್ಷ. ಯೇಸು ಕ್ರಿಸ್ತನು ಆತನು ಫಲಫಲಿಸುವ ಮರ. ನಾವು ಹೇಳ್ತೀವಲ್ಲ, ಭಾರತ ಅಂತ ಹೇಳುವಾಗ ಒಂದು ಮಾತೆಗೆ ಹೋಲಿಸ್ತೇವೆ, ಭಾರತ ಮಾತೆ ಅಂತ ಹೇಳ್ತೇವೆ. ಒಂದು ಊರನ್ನು ಒಂದು ಹೆಣ್ಣಿಗೆ ಹೋಲಿಸ್ತೇವೆ. ಯಾವುದಾದ್ರೂ ಒಂದು ವಿಷಯವನ್ನು ಸೂರ್ಯ ಎಂದು ನೋಡುವಾಗ ನೋಡ್ರಿ, ಸೂರ್ಯ ಜೋರಾಗಿ ಪ್ರಕಾಶ ಕೊಡುವುದರಿಂದ ಸೂರ್ಯ ಎಂಬ ಒಂದು ವಸ್ತುವನ್ನು ಸೂರ್ಯನು ಅಂತ ಹೇಳ್ಬಿಡ್ತೀವಿ. ನಾವು ಗಂಡಸಿಗೆ ಹೋಲಿಸ್ತೀವಿ, ಸೂರ್ಯನು ಉದಯಿಸಿದನು ಅಂತ ಹೇಳ್ತೀವಿ. ಆದ್ರೆ ಸರಿಯಾಗಿ ಹೇಳಬೇಕಂದ್ರೆ ಸೂರ್ಯ ಎಂಬುದು ಒಂದು ವಸ್ತುವೇ ಬಿಟ್ರೆ ಅದೊಂದು ವ್ಯಕ್ತಿ ಅಲ್ಲ. ಸೂರ್ಯ ಉದಯವಾಯಿತು ಎಂದೇ ಹೇಳಬೇಕು ಬಿಟ್ರೆ ಸೂರ್ಯನು ಉದಯಿಸಿದನು ಅಲ್ಲ. ಆದ್ರೆ ಅದು ಅಷ್ಟು ಪ್ರಕಾಶದಲ್ಲಿ ಉರಿಯುವುದರಿಂದ ಅದನ್ನು ಗಂಡಸನ ರೀತಿಯಲ್ಲಿ ಹೇಳುವವರಾಗಿರ್ತೇವೆ. ದೇಶವನ್ನು ನೋಡುವಾಗ ಒಂದು ಹೆಣ್ಣಿಗೆ ಹೋಲಿಸಿ ಮಾತೆ ಅಂತ ಹೇಳ್ತೇವೆ. ಹೀಗೆ ನೋಡುವಾಗ ಮನುಷ್ಯರನ್ನು ಯೇಸು ಕ್ರಿಸ್ತನು ಯಾವ ಸಂಕೇತದಿಂದ ಹೇಳ್ತಾ ಇದ್ದಾರೆ ಅಂದ್ರೆ ಮರಕ್ಕೆ ಸಾಂಕೇತಿಕವ. ಮನುಷ್ಯನನ್ನು ಮರದ ಸಾಂಕೇತಿಕದಿಂದ ಮಾತನಾಡುತ್ತಾ ಮನುಷ್ಯನನ್ನು ಯಾವುದಕ್ಕೆ ಹೋಲಿಸ್ತಾರೆ? ಯೇಸು ಮರಕ್ಕೆ ಹೋಲಿಸ್ತಾರೆ. ನಾನು ಜೀವವುಳ್ಳ ಮರ, ನಾನು ಹಸಿ ಮರ, ನನಗೆ ಹೀಗೆ ಮಾಡಿದರೆ ನಾನು ಅದ್ಭುತಗಳನ್ನು ಮಾಡುವ ಮರ, ನಾನು ಮಹತ್ವಗಳನ್ನು ಮಾಡಿ ತೋರಿಸಿದ ಮರ, ನಾನು ಸತ್ತವರನ್ನು ಎಬ್ಬಿಸಿದ ಮರ, ನನ್ನ ಒಳಗೆ ಜೀವವಿದೆ. ಯೇಸು ಕ್ರಿಸ್ತನು ಉಪದೇಶ ಮಾಡುತ್ತಲಿರುವಾಗ ಯೋಹಾನನು ಬರೆದ ಸುವಾರ್ತೆಯಲ್ಲಿ ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ಎಂದು ಹೇಳಿದನು. ಆದ್ದರಿಂದಲೇ ಯೇಸು ಕ್ರಿಸ್ತನು ಹೇಳ್ತಾನೆ, ಶಿಲುಬೆಯನ್ನು ಹೊತ್ಕೊಂಡು ಹೋಗುವ ಹಸಿ ಮರಕ್ಕೆ ಹೀಗೆ ಮಾಡಿದರೆ ಇನ್ನು ಜೀವ ಇದೆ ಒಳಗೆ, ನಾನೊಂದು ಜೀವವೃಕ್ಷ, ನನಗೆ ಹೀಗೆ ಮಾಡಿದರೆ ಒಣ ಮರಗಳಾಗಿರುವ ನಿಮಗೆ ಇನ್ನೇನು ಮಾಡಲ್ಲ. ನೋಡುವಾಗ ಈ ಲೋಕದಲ್ಲಿ ಮನುಷ್ಯರಿಗೆ ಕಷ್ಟಗಳುಂಟು, ಯೇಸು ಕ್ರಿಸ್ತನ ನಾಮದ ನಿಮಿತ್ತ ಬಾಧೆಗಳುಂಟು. ಬಾಧೆಗಳು ಬಂದಾಗ ಆ ವಾಕ್ಯವನ್ನು ತಿರುಗಿ ಓದೋಣ್ರಿ. ಕೀರ್ತನೆಗಳ ಪುಸ್ತಕ 112. ಅವನು ಕೆಟ್ಟ ಸುದ್ದಿಗೆ ಭಯಪಡನು, ಅವನ ಹೃದಯವು ಕರ್ತನಲ್ಲಿ ಭರವಸವಿಟ್ಟು ಸ್ಥಿರವಾಗಿದೆ. ಇಲ್ಲಿ 6ನೇ ವಚನದಲ್ಲಿ ನಿಶ್ಚಯವಾಗಿ ಅವನು ಎಂದೆಂದಿಗೂ ಕದಲನು, ನೀತಿವಂತನು ನಿತ್ಯವಾಗಿ ಜ್ಞಾಪಕದಲ್ಲಿರುವನು. ನೀತಿವಂತನಿಗೆ ಈ ಲೋಕದಲ್ಲಿ ಬಾಧೆಗಳಿವೆ, ನಿಮಗೂ ಬಾಧೆಗಳಿರಬಹುದು, ಕ್ರಿಸ್ತನ ನಿಮಿತ್ತ ನಿಮಗೆ ಪಾಡುಗಳು ಬಂದಿರಬಹುದು. ಆದರೆ ನೀವು ಯಾರ ಜ್ಞಾಪಕದಲ್ಲಿದ್ದೀರಿ ಗೊತ್ತ್ರಿ? ನೀವು ದೇವರ ನಿಮಿತ್ತ ಪಾಡುಪಡುವುದಾದ್ರೆ, ದೇವರಿಗೆ ಭಯಪಟ್ಟು ಜೀವಿಸುತ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬಾಧೆಗಳನ್ನು ಅನುಭವಿಸ್ತಾ ಇರುವುದಾದರೆ ನಿತ್ಯವಾಗಿ ಯೇಸು ಕ್ರಿಸ್ತನ ಜ್ಞಾಪಕದಲ್ಲಿ ನೀವು ಇರುವವರಾಗಿರುತ್ತೀರಿ. ಆತ ನಿಮ್ಮನ್ನು ಮರೆತು ಹೋಗಲಿಲ್ಲ, ನಮ್ಮನ್ನು ಮರೆತು ಹೋಗಲಿಲ್ಲ. ನಿತ್ಯ ಕಾಲಕ್ಕೂ ಆತನ ಜ್ಞಾಪಕದಲ್ಲಿ ನಾವು ಇರ್ತೇವೆ. 7ನೇ ವಚನದಲ್ಲಿ ಅವನು ಕೆಟ್ಟ ಸುದ್ದಿಗೆ ಭಯಪಡನು. ಕೆಟ್ಟ ಸುದ್ದಿ ಏನ್ರಿ? ಏನು ಕೆಟ್ಟ ಸುದ್ದಿ? ಇವತ್ತು ಕೊರೋನಾ ವೈರಸ್ ಒಂದು ಕೆಟ್ಟ ಸುದ್ದಿ. ಮೊನ್ನೆ ದಿವಸದಲ್ಲಿ ದೊಡ್ಡ ಸೈಕ್ಲೋನ್ ಎದ್ದು ಬಿಟ್ಟಿತ್ತು. ಒರಿಸ್ಸಾದ ಭಾಗದಲ್ಲಿ ಭಯಂಕರವಾದಂತಹ ನಾಶ, ಅದೆಷ್ಟೇ ಆಸ್ತಿಗಳು ನಾಶವಾಗಿ ಬಿಟ್ಟವು. ಎದ್ದು ಬಂದಂತಹ ಆ ಒಂದು ಸೈಕ್ಲೋನ್ ನಿಮಿತ್ತ, ಆ ಒಂದು ತುಫಾನು
ಅಫಾನ್ ಎಂಬುದಾಗಿ ಹೇಳ್ತಾರಂತರು. ಆ ತುಫಾನು ಎದ್ದಾಗ ಪಶ್ಚಿಮ ಭಯಂಕರವಾದಂತಹ ಹಾಳು ಕೃತ್ಯ ನಡೆದು ಹೋಗಿದೆ. ಮನೆಗಳು ಕೊಚ್ಚಿಕೊಂಡು ಹೋಗಿವೆ. ಎಷ್ಟೋ ಜನಗಳು ಕಾಣೆಯಾಗಿ ಬಿಟ್ಟಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯೇ, ಅಲ್ಲಲ್ಲಿ ಭಯಂಕರವಾದಂತಹ ಸುನಾಮಿಗಳ ಸುದ್ದಿಗಳು, ಕೊರೋನಾದಂತಹ ಮರಣಕರ ವ್ಯಾಧಿಯ ಸುದ್ದಿಗಳು, ಅಲ್ಲಲ್ಲಿ ಭೂಕಂಪಗಳು, ಏನೇ ಸುದ್ದಿಗಳು ಬಂದರೂ ಕೆಟ್ಟ ಸುದ್ದಿಗಳ ವಿಷಯದಲ್ಲಿ ನೀತಿವಂತನು ಭಯಪಡನು. ಯಾಕೆ ಗೊತ್ತ್ರಿ? ನೀತಿವಂತನಿಗೆಂದು ಒಂದು ನಿರೀಕ್ಷೆ ಇದೆ, ಒಂದು ಭರವಸೆಯೊಂದಿಗೆ ಅವನು ಮುಂದೆ ಮುಂದೆ ಸಾಗುವನಾಗಿರುತ್ತಾನೆ. ನೀತಿವಂತನು ಎಂದಿಗೂ ಕದಲನು. ಈ ಲೋಕ ತಾತ್ಕಾಲಿಕ, ಅವನಿಗೆ ಸ್ಪಷ್ಟವಾಗಿ ಗೊತ್ತು. ಇದರಲ್ಲಿಂದ ಇಂದೋ ನಾಳೆಯೋ ಈ ಲೋಕವನ್ನು ಬಿಡಲೇಬೇಕು. ಯಾವತ್ತು ಬಿಟ್ಟರು, ಇವತ್ತೇ ಈ ಲೋಕವನ್ನು ಬಿಟ್ಟರು, ನನ್ನ ನಿರೀಕ್ಷೆ ಅಲ್ಲಿದೆ, ನನ್ನ ಭರವಸೆ ಅಲ್ಲಿದೆ. ನನ್ನ ಕರ್ತನಾದ ಯೇಸು ಕ್ರಿಸ್ತನು ನನ್ನನ್ನು ಆತನ ಸ್ಥಳದಲ್ಲಿ ಸೇರಿಸಿಕೊಳ್ಳುವನು. ನಾನು ನಿತ್ಯವಾಗಿ ಆತನ ಜ್ಞಾಪಕದಲ್ಲಿದ್ದೇನೆ ಎಂಬ ಭರವಸೆ ನೀತಿವಂತನಿಗಿದೆ. ಆದ್ದರಿಂದ ಅವನು ಕೆಟ್ಟ ಸುದ್ದಿಗಳಿಗೆ ಭಯಪಡೋದಿಲ್ಲ. ಕೆಟ್ಟ ಸುದ್ದಿಗಳಿಗೆ ಭಯಪಡೋದಿಲ್ಲ. ಮುಂದೆ ವಚನ ಹೇಗೆ ಹೇಳ್ತದೆ? ಅವನ ಹೃದಯವು ಕರ್ತನಲ್ಲಿ ಭರವಸವಿಟ್ಟು ಸ್ಥಿರವಾಗಿದೆ. ಆಮೇಲೆ ಅವನ ಹೃದಯ ಯಾವುದರ ಮೇಲೆ ಭರವಸೆ ಬಿಟ್ಟಿದೆ? ಕರ್ತನ ಮೇಲೆ ಭರವಸೆ ಬಿಟ್ಟಿದೆ. ಪ್ರಿಯ ಸಹೋದರ ಸಹೋದರಿಯೇ, ನಮ್ಮ ಭರವಸೆ ಕರ್ತನ ಮೇಲೆಯೇ ಹೌದಾದರೆ ನಮಗೆ ಯಾವ ಕೆಟ್ಟ ಸುದ್ದಿಗೂ ಭಯ ಬರಲ್ಲ. ಈ ಕೊರೋನಾ ವೈರಸ್ನ ಪರಿಸ್ಥಿತಿಗಳು ಪ್ರಾರಂಭ ಸಮಯದಲ್ಲಿ ಕೆಲವರು ಕೇಳ್ತಾ ಇದ್ರು, ಪಾಸ್ಟಯ್ಯ ನಮಗೇನಾಗಬಹುದು, ಅಯ್ಯೋ ಇದು ಎಲ್ರಿಗೂ ಅಂಟ್ಕೊಳ್ತದಂತಲ್ಲ, ನಮ್ಮ ಊರುಗಳಿಗೆ ಬಂದ್ರೆ ಹೇಗೆ, ಅಯ್ಯೋ ನಾವು ಜಾಗೃತಿಯಾಗಿರ್ಬೇಕು. ನಾ ಹೇಳ್ತಿದ್ದೆ, ದೇವರನ್ನು ನಂಬಿರುವ, ದೇವರಿಗೆ ಭಯಪಟ್ಟು ದೇವರ ಮಾರ್ಗದಲ್ಲಿ ನಡೆಯುವ ಯಾರಿಗೂ ಈ ಕೊರೋನಾ ಎಂಬ ತೊಡಕು ಸಮೀಪಿಸದು. ದೇವರು ಆತನ ಮಕ್ಕಳುಗಳನ್ನು ಕಾಯಲು ಶಕ್ತನಾಗಿದ್ದಾನೆ. ಕೊರೋನಾ ಎಂಬುದು ಒಂದು ಚಿಕ್ಕ ಅಣುಜೀವಿ ಅಷ್ಟೇ ಬಿಟ್ರೆ ಅದು ದೊಡ್ಡದಾದಂತಹ ರೂಪದ್ದಲ್ಲ. ಆದರೆ ದೇವರು ಎಂಥವನು ಗೊತ್ತ್ರಿ? ಯೆಶಾಯನು ಬರೆದ ಪ್ರವಾದನೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವ ಪ್ರಕಾರ ದೇವರು ಎಷ್ಟು ದೊಡ್ಡವನಂದ್ರೆ, ಆಕಾಶ ಆತನಿಗೆ ಸಿಂಹಾಸನ, ಭೂಮಿ ಆತನಿಗೆ ಪಾದಪೀಠ ಅಷ್ಟೇ. ಅಷ್ಟು ದೊಡ್ಡ ದೇವರ ಮುಂದೆ ಕೊರೋನಾ ಎಂಬ ವಿಷಯ ದೊಡ್ಡ ವಿಷಯ. ಅಷ್ಟು ದೊಡ್ಡ ದೇವರಿಗೆ ಒಬ್ಬ ಮನುಷ್ಯನು ಭಯಪಟ್ಟು ಆತನಿಗೆ ವಿಧೇಯನಾಗಿ ಆತನ ಆಜ್ಞೆಗಳಿಗೆ ಒಡಂಬಟ್ಟು ಆತನಿಗೆ ಅಡ್ಡ ಬಿದ್ದು ಸಾಷ್ಟಾಂಗ ಬೆರಗಿ ನಮಸ್ಕರಿಸಿ ಆತನನ್ನೇ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ಆತನಿಗೆ ತನ್ನ ಪಾಪಗಳನ್ನೆಲ್ಲ ಅರಿಕೆ ಮಾಡಿ ಬಿಟ್ಟು ಬಿಟ್ಟು ಜೀವಿಸುವುದಾದ್ರೆ ಆತನು ದೇವರಾಗಿರಲ್ಲ. ಮತ್ತೆ ಪಾಪ ಅರಿಕೆಗಳನ್ನು ಮಾಡಿ ಕ್ಷಮಾಪಣೆ ಹೊಂದುವವರೆಗೆ ಆತನು ದೇವರು. ಎಲ್ಲ ಮುಗಿದ ಮೇಲೆ ಕ್ಷಮಾಪಣೆಯನ್ನು ಕೊಟ್ಟ ಮೇಲೆ ಆತನು ದೇವರೆಂಬ ಸ್ಥಾನದಲ್ಲಿ ಇಲ್ಲದೆ ತಂದೆ ಎಂಬ ಸ್ಥಾನಕ್ಕೆ ಬರುತ್ತಾನೆ. ಒಬ್ಬ ತಂದೆಯು ತನ್ನ ಮಗನನ್ನು, ತನ್ನ ಮಕ್ಕಳನ್ನು ಪ್ರೀತಿಸುವ ರೀತಿಯಲ್ಲಿ ದೇವರು ನಮ್ಮನ್ನು ತನ್ನ ಮಕ್ಕಳನ್ನಾಗಿ ದತ್ತುಪುತ್ರ ಸ್ವೀಕಾರದ ಅಧಿಕಾರದ ಸ್ವೀಕರಿಸಿಕೊಳ್ಳುತ್ತಾನೆ. ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆದು ತಿಳಿಸಿವೆ ಅವುಗಳನ್ನು. ಆದ್ದರಿಂದ ನೀತಿವಂತನು ಅಂದರೆ ದೇವರ ಮಕ್ಕಳು, ದೇವರನ್ನು ತಂದೆಯಾಗಿ ಹೊಂದಿಕೊಂಡಿರುವ ದೇವರ ಮಕ್ಕಳು ಯಾವ ಕೆಟ್ಟ ಸುದ್ದಿಗೂ ಭಯಪಡರು. ಅವರ ಹೃದಯವು ಯಾವುದರ ಮೇಲೆ ಭರವಸವಿಟ್ಟಿದೆ? ಕರ್ತನ ಮೇಲೆ ಭರವಸವಿಟ್ಟು ಸ್ಥಿರವಾಗಿರು. ಏನ್ ನಡೆದು ಹೋಗ್ಬಿಡ್ತದೆ, ನಡೀಲಿ. ಭೂಕಂಪವ ನಡೆಯಲಿ, ಸುನಾಮಿಯ ಎದ್ದೇಳಲಿ, ಕೊರೋನಾವ ನಡೀಲಿ. ಆದ್ರೆ ಈ ಲೋಕದಿಂದ ನಾನು ಒಂದಲ್ಲ ಒಂದು ದಿವಸ ಹೋಗೋನೆ. ಹೋದ್ರೆ ನಾನು ಅಲ್ಲಿಗೆ ಹೋಗ್ತೀನಿ, ಬಿಟ್ರೆ ಬೇರೆಲ್ಲಿಗೂ ಹೋಗಲ್ವಲ್ಲ. ಈ ಲೋಕ ಬಿಟ್ರೆ ನನಗೆ ಆ ಲೋಕಕ್ಕೆ ಹೋಗ್ತಾನೆ. ಈ ಲೋಕದ ಜೀವನ ಒಂದು 100 ವರ್ಷ,
ಆದ್ರೆ ಆ ಲೋಕದ ಜೀವನ ನಿತ್ಯ ಕಾಲ, ವರ್ಷಗಳಿಲ್ಲದ ಕಾಲಗಳಿಲ್ಲದ ಕಾಲಗಳವರೆಗೆ ಆ ಲೋಕದ ಜೀವನ. ಅಲ್ಲಿಗೆ ತಾನೇ ಹೋಗ್ತೇನೆ, ಅವನಿಗೆ ಸಂತೋಷ, ಅವನಿಗೆ ಭಯ ಬರೋದಿಲ್ರಿ. ಮರಣವನ್ನು ನೋಡಿ ಭಯ ಪಡಲು ನೀತಿವಂತನು. ದೇವರ ಮಕ್ಕಳು, ನಿಜವಾಗಿ ದೇವರ ಮಕ್ಕಳು ಮರಣವನ್ನು ನೋಡಿ ಭಯ ಪಡರು. ಯಾಕೆ ಗೊತ್ತ್ರಿ? ಮರಣ ಎಂಬುದು ಒಂದು ನಿದ್ರೆ ಅಷ್ಟೇ. ಮರಣದ ನಂತರ ಒಂದು ಜೀವನ ಇದೆ, ಅದು ಶಾಶ್ವತ ಜೀವನ. ಹಾಗಾಗಿ ಒಬ್ಬ ಮನುಷ್ಯನಿಗೆ ನೋಡ್ರಿ, ಸಾಮಾನ್ಯವಾಗಿ ಭಾರತ ದೇಶದಲ್ಲಿ, ನಾವು ಕರ್ನಾಟಕದಲ್ಲಿ ಬೆಂಗಳೂರು ಪ್ರಾಂತ್ಯದಲ್ಲಿ ಒಂದು ಚಿಕ್ಕ ಪ್ರಾಂತ್ಯದಲ್ಲಿ ನಾವು ಜೀವನ ಮಾಡ್ತಿದ್ದೀವಿ. ಈಗ ಸಡನ್ ಆಗಿ ಒಬ್ರು ಹೇಳ್ತಾರೆ, ನಿಮಗೆ ಅಮೆರಿಕಾಗೆ ಹೋಗೋದಕ್ಕೆ ಅಮೆರಿಕದಲ್ಲಿ ಒಂದು ದೊಡ್ಡ ಮನೆ, 2 ಕಾರು, 2 ಟೂ ವೀಲರ್ ವೆಹಿಕಲ್, ಇವೆಲ್ಲವನ್ನು ನಿಮಗೆ ಕೊಡ್ತಾರೆ. ಅಲ್ಲಿ ಸ್ವಲ್ಪ ಬ್ಯಾಂಕ್ ಬ್ಯಾಲೆನ್ಸ್ ಕೊಡ್ತಾರೆ ನಿಮಗೆ. ನೀವು ಹೆಂಡತಿ ಮಕ್ಕಳು ಸಮೇತವಾಗಿ ಅಲ್ಲಿ ಹೋಗ್ಬಹುದು ಅಂತ ಹೇಳಿದ್ರೆ ಯಾರು ಬೇಡ ಅಂತ ಹೇಳ್ತಾರೆ. ನಿಮಗೆ 1 ಕೋಟಿ ರೂಪಾಯಿ ನಿಮಗೆ ಬ್ಯಾಂಕ್ ಬ್ಯಾಲೆನ್ಸ್, ನೀವು ಅಲ್ಲಿಗೆ ಹೋಗ್ಬೋದು ಅಂತ ಹೇಳಿದ್ರೆ ಯಾರು ಬೇಡ ಅಂತ ಹೇಳಿದ್ರೆ ಅಬ್ಬಾ ಭಾರತದಲ್ಲೇ ಇರ್ತೀನಿ. ಅಮೆರಿಕಕ್ಕೆ ಹೋಗೋದಕ್ಕೆ ಯಾರಿಗೆ ಸಂತೋಷ? ಯಾರಿಗೂ ಒಬ್ಬರಿಗೆ. ಸರಿ, ನಾವು ಒಂದು ಹಳ್ಳಿಯಲ್ಲಿದ್ದೇವೆ ಅಂತ ಇಟ್ಕೊಳ್ಳೋಣ್ರಿ. ನಮ್ಮನ್ನು ಡೆಲ್ಲಿಯಲ್ಲಿ ಒಬ್ಬ ಕ್ಯಾಬಿನೆಟ್ ಮಂತ್ರಿ ನಮಗೆ ಹೇಳ್ತಾರಂತ ಇಟ್ಕೊಳ್ಳೋಣ, ನೀವು ಡೆಲ್ಲಿಗೆ ಬಂದ್ಬಿಡಿ, ನಿಮಗೆಲ್ಲಾ ವಸತಿಗಳನ್ನು ಮಾಡಿಕೊಡ್ತೀನಿ, ಡೆಲ್ಲಿಗೆ ಬಂದು ಅಲ್ಲಿ ನೀವು ಸುಖವಾಗಿ ಜೀವಿಸಬಹುದು, ನಿಮಗೆಲ್ಲವನ್ನು ವ್ಯವಸ್ಥೆ ಮಾಡಿಕೊಡಿ. ಯಾರಿಗೆ ಸಂತೋಷವಿಲ್ಲ? ಯಾರಾದ್ರೂ ಕುರಿತು ಭಯ ಪಡ್ತಾರೆ? ಖಂಡಿತವಾಗಿ ಎಲ್ಲರಿಗೂ ಸಂತೋಷವೇ, ಎಲ್ಲರಿಗೂ ಸಂತೋಷವೇ. ನಾನು ಒಬ್ಬನೇ ಹೋಗ್ಬೇಕಂದ್ರೆ ಒಂದ್ ವೇಳೆ ದುಃಖ ಆಗ್ಬೋದೇನ, ನನ್ನ ಕುಟುಂಬ ಸಮೇತವಾಗಿ ಹೋಗ್ಬೇಕಂದ್ರೆ ಅದೆಷ್ಟು ಖುಷಿಯಾಗಿರ್ತದೆ. ಇಲ್ಲಿರೋದು 50 ಲಕ್ಷವೋ 60 ಲಕ್ಷವೋ ಆಸ್ತಿ ಇರ್ಬೋದೇನ, ಅಲ್ಲಿ ಹೋದ್ರೆ 1 ಕೋಟಿ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅಂತೂ, ಒಂದು ದೊಡ್ಡ ಬಂಗಲೆ ಮನೆ ಇದೆ ಅಂತೂ ಎಲ್ಲ ತೋರಿಸ್ತಾ ಇದ್ದಾರೆ, ದಾಖಲಾತಿಗಳು ನಿಮ್ಮ ಹೆಸರಿಗೆ ಬರ್ದು ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾ ಅಲ್ಲಿಗೆ ಹೋಗಿದ್ದೀವಿ. ಭಾರತೀಯರು ಎಷ್ಟು ಲಕ್ಷ ಜನಗಳು ಹೊರ ದೇಶದಲ್ಲಿ ಹೋಗಿ ಜೀವಿಸ್ತಾ ಅಲ್ಲಿಯೇ ಸೆಟ್ಲ್ ಆಗಲಿಲ್ಲ. ಯಾಕೆ ಗೊತ್ತ್ರಿ? ಇಲ್ಲಿ ಕಷ್ಟದಲ್ಲಿ ಜೀವಿಸೋದಕ್ಕಿಂತ ಅಲ್ಲಿ ಹೋಗಿ ದುಡಿಮೆ ಮಾಡಿ ಸಂತೋಷದಲ್ಲಿ ಹೆಚ್ಚು ದುಡಿಮೆ ಮಾಡಿ ಒಳ್ಳೆ ರೀತಿಯಲ್ಲಿ ಇಲ್ಲಿರುವಂತಹ ನಮ್ಮ ಕುಟುಂಬದವರನ್ನು ಕ್ಷೇಮಪಡಿಸುವ. ಇಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿ ಅಲ್ಲಿ ಹೋಗಿ ದುಡಿಬೇಕಂತ. ಯಾಕೆ ಗೊತ್ತ್ರಿ? ಅಲ್ಲಿ ಒಳ್ಳೆ ಸಂಪಾದನೆ ಇದೆ, ಕಷ್ಟಕ್ಕೆ ತಕ್ಕ ಸಂಪಾದನೆ ಇದೆ, ಆದಾಯ ಇದೆ, ಸುಖವಾದಂತಹ ಸಮೃದ್ಧಿಯಾದಂತಹ ಒಂದು ಜೀವನ ಶೈಲಿ ಇದೆ. ಹಂಗಾಗಿ ಅಲ್ಲಿ ಹೋಗೋಣ, ಹೊರ ದೇಶಗಳಿಗೆ ಹೋಗೋಣ. ಪ್ರಿಯ ಸಹೋದರ ಸಹೋದರಿಯೇ, ಎಲ್ಲಿ ಹೋದರೂ ಕೂಡ ಅಂದ್ರೆ ಒಬ್ಬ ಮನುಷ್ಯನಿಗೆ ಇಲ್ಲಿಂದ ಇನ್ನೊಂದು ಕಡೆಗೆ ಇಲ್ಲಿಯ ಜೀವನಕ್ಕಿಂತ ಒಳ್ಳೆ ಜೀವನ ಇನ್ನೊಂದು ಕಡೆಗೆ ಇದೆ ಅಂತ ಹೇಳಿದ್ರೆ ಅವರು ತಕ್ಷಣವೇ ಸಂತೋಷವಾಗಿ ಅದನ್ನು ಸ್ವೀಕರಿಸಿಕೊಳ್ತಾರೆ. ಹೀಗಿರುವಲ್ಲಿ ಇಲ್ಲಿರುವ ತಾತ್ಕಾಲಿಕ ಜೀವನಕ್ಕಿಂತ ಅಲ್ಲಿರುವ ನಿತ್ಯಕಾಲದ ಜೀವನ ನಮಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಯಾರಾದರ ವಿಷಯದಲ್ಲಿ ದುಃಖ ಪಡುತ್ತಾರೆ? ದುಃಖ ಪಡಲ್ಲ, ಸಂತೋಷವಾಗಿ ಅದನ್ನು ಸ್ವೀಕರಿಸಿಕೊಳ್ಳುತ್ತಾರೆ. ನೀತಿವಂತನು ಹೇಗಿರುತ್ತಾನೆ? ನಿತ್ಯವಾಗಿ ಜ್ಞಾಪಕದಲ್ಲಿರುವನು, ಅವನು ಕೆಟ್ಟ ಸುದ್ದಿಗೆ ಭಯಪಡನು, ಅವನ ಹೃದಯವು ಕರ್ತನಲ್ಲಿ ಭರವಸವಿಟ್ಟು ಸ್ಥಿರವಾಗಿದೆ ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. ಮುಂದಕ್ಕೆ ನೋಡೋಣ್ರಿ, ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯದ 24ನೇ ವಚನದ ಕಡೆಗೆ ನಮ್ಮ ಬೈಬಲ್ ತಿರುಗಿಸೋಣ್ರಿ. ಜ್ಞಾನೋಕ್ತಿ 3:24. ನೀನು ಮಲಗುವಾಗ ನಿನಗೆ ಹೆದರಿಕೆ ಇರುವುದಿಲ್ಲ, ಹೌದು ನೀನು ಮಲಗಿಕೊಳ್ಳುವಿ, ನಿನ್ನ ನಿದ್ರೆಯು ಸುಖವಾಗಿರುವುದು. ನೀನು ಮಲಗುವಾಗ ನಿನಗೆ ಹೆದರಿಕೆ ಇರುವುದಿಲ್ಲ, ಹೌದು ನೀನು ಮಲಗಿಕೊಳ್ಳುವಿ, ನಿನ್ನ ನಿದ್ರೆಯು ಸುಖವಾಗಿರುವುದು. ಪ್ರಿಯ ಸಹೋದರ ಸಹೋದರಿಗೆ, ನೀತಿವಂತ ಮನುಷ್ಯ, ದೇವರಿಗೆ ಭಯಪಡುವ ಮನುಷ್ಯ, ದೇವರ ಆಜ್ಞೆಗಳಿಗೆ ಒಡಂಬಡುವ ಮನುಷ್ಯನ ವಿಷಯದಲ್ಲಿ ಇಲ್ಲಿ ಹೇಳಲ್ಪಡುತ್ತೆ, ನೀನು ಮಲಗುವಾಗ ನಿನಗೆ ಹೆದರಿಕೆ ಇರುವುದಿಲ್ಲ. ಏನಾಗ್ಬಿಡುತ್ತದೋ, ನನ್ನ ಸೊತ್ತನ್ನು ಯಾರು ಕನ್ನ ಹಾಕಿ ಕದ್ದು ಬಿಡುತ್ತಾರೋ, ಎಲ್ಲಿ ಯಾವ ಸಿಬಿಐಗಳು ಬಂದು ನನ್ನ ಜಪ್ತಿ ಮಾಡುತ್ತದೋ, ಯಾವಾಗ ಯಾವ ಕಿಡಿಗೇಡಿಗಳು ನಮ್ಮನ್ನು ಧ್ವಂಸ ಮಾಡಲಿಕ್ಕೆ ಬಂದು ಬಿಡುತ್ತಾರೆ, ಯಾವ ಭಯವೂ ಇರೋದು.
ನೀನು ಮಲಗುವಾಗ ನಿನಗೆ ಹೆದರಿಕೆ ಇರುವುದಿಲ್ಲ. ಹೌದು, ನೀನು ಮಲಗಿಕೊಳ್ಳುವಿ, ನಿನ್ನ ನಿದ್ರೆಯು ಸುಖವಾಗಿರು. ನಿದ್ರೆ ಹೇಗಿರ್ತದೆ? ಸುಖವಾಗಿರ್ತದೆ. ದೇವರು ತನ್ನ ಮಕ್ಕಳಿಗೆ ಇಟ್ಟಿರುವ ಭದ್ರತೆ ನೋಡಿ ಹೇಗಿದೆ. ಅವನ ಜೀವನವೂ ಸರಿ, ಅವನ ನಿದ್ರೆಯೂ ಸರಿ, ಸಮಾಧಾನವಾಗಿ ಸಂತೋಷಭರಿತವಾಗಿಯೂ ಹೆದರಿಕೆ ಇಲ್ಲದ್ದಾಗಿಯೂ, ಕೆಟ್ಟ ಸುದ್ದಿಗಳನ್ನು ಕೇಳಿಸಿಕೊಳ್ಳುವಾಗ ಹೆದರಿಕೆ ಗಲಿಬಿಲಿ ಗೊಂದಲಗಳಿಲ್ಲದ ಹಾಗೆಯೂ ಶಾಂತಿಯುತವಾಗಿ ನಡೆಸುವ ದೇವರಾಗಿದ್ದ ನಮ್ಮ ಭದ್ರತೆ ಅದುವಾಗಿದೆ. ಆತ ನಮ್ಮ ಭದ್ರತೆಯಾಗಿದ್ದ. ಮುಂದಕ್ಕೆ ನೋಡೋಣ್ರಿ, ಇಬ್ರಿಯದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದ 6ನೇ ವಚನದ ಕಡೆಗೆ ನಮ್ಮ ಬೈಬಲ್ ತಿರುಗಿಸೋಣ. ಆದದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೇನು, ಮನುಷ್ಯನು ನನಗೆ ಏನು ಮಾಡಾನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ಆಮೆನ್. ಆದ್ದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೇನು, ಮನುಷ್ಯನು ನನಗೆ ಏನು ಮಾಡಾನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ಭಯಪಟ್ಟು ಹೇಳುತ್ತಿಲ್ರಿ. ವಾಕ್ಯವು ಒಬ್ಬ ನಿಜ ಕ್ರೈಸ್ತನ ವಿಷಯದಲ್ಲಿ, ಒಬ್ಬ ನಿಜ ಕ್ರೈಸ್ತನ ಗುಣಲಕ್ಷಣ ವಿಷಯದಲ್ಲಿ ಬರೆಯಲ್ಪಟ್ಟಿರುವ ಒಂದು ಅಧ್ಯಾಯವೇ ಈ ಪತ್ರಿಕೆ 13ನೇ ಅಧ್ಯಾಯ. ಇಲ್ಲಿ ದೇವರ ವಾಕ್ಯದಲ್ಲಿ ಅದಕ್ಕಿಂತ ಮೊದಲನೇ ವಚನ ಓದ್ತೇನೆ ನಿಮಗೆ. ನಿಮ್ಮ ನಡತೆಯು ದ್ರವ್ಯಾಶೆ ಇಲ್ಲದ್ದಾಗಿರಲಿ, ನಿಮಗಿರುವವುಗಳಲ್ಲಿ ತೃಪ್ತರಾಗಿರ್ರಿ. ಯಾಕೆಂದರೆ ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಇಲ್ಲವೇ ತೊರೆಯುವುದಿಲ್ಲವೆಂದು ಆತನು ಹೇಳಿದ್ದಾನೆ. ಆದ್ದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೆನು, ಮನುಷ್ಯನು ನನಗೆ ಏನು ಮಾಡಾನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ನಮಗಿರುವಂತದ್ರಲ್ಲಿ ತೃಪ್ತಿಯಾಗಿ ಬೇರೆಯವರ ವಸ್ತುಗಳಿಗೆ ಆಶೆ ಪಡದೆ ದೇವರ ಮೇಲೆ ಭರವಸವಿಟ್ಟುಕೊಂಡು ಆತನು ಬಂದು ನನ್ನನ್ನು ಕರೆದುಕೊಂಡು ಹೋಗುತ್ತಾನೆ, ಅಥವಾ ಆತನು ಬರುವುದಕ್ಕೆ ಮೊದಲಾಗಿ ನನ್ನ ಮರಣ ಸಂಭವಿಸುವುದಾದ್ರೆ ನಾನು ಆತನ ರಾಜ್ಯಕ್ಕೆ ಸೇರುತ್ತೇನೆಂಬ ನಿರೀಕ್ಷೆಯೊಂದಿಗೆ ಈ ಲೋಕದ ಜೀವನದಲ್ಲಿ ದೇವರಿಗೆ ಭಯದಿಂದ ಭಕ್ತಿಯಿಂದ ಜೀವಿಸುವ ಮನುಷ್ಯನು ದೇವರಿಗೆ ಭಯಪಡುತ್ತಲಿದ್ದಾನೆ. ಆದ್ದರಿಂದ ಮನುಷ್ಯನಿಗೆ ಭಯಪಡದೆ ಅವನಿಗೆ ಹೇಳುವ ವಿಷಯ ನೋಡಿ, ಕರ್ತನು ನನ್ನ ಸಹಾಯ. ಯಾಕೆಂದ್ರೆ ನಾನು ಆತನಿಗೆ ಭಯಪಡುತ್ತೇನೆ. ನಾನು ಆತನಿಗೆ ಭಯಪಟ್ಟು ಆತನನ್ನೇ ಪ್ರೀತಿಸಿ ಆತನ್ನೇ ಗೌರವಿಸಿ ಆತನ ಮೇಲೆ ನನ್ನ ಪೂರ್ಣ ನಂಬಿಕೆ ಇಟ್ಟುಕೊಂಡಿರುವುದರಿಂದ ಆತನು ನನ್ನ ಇಕ್ಕಟ್ಟಿನ ಸಮಯದಲ್ಲಿ ನನ್ನ ಹತ್ತಿರಕ್ಕೆ ಬಂದು, ನನ್ನ ಸಮೀಪಕ್ಕೆ ಬಂದು ನನ್ನ ಸಂಗಡ ಇದ್ದು ನನ್ನ ಇಕ್ಕಟ್ಟುಗಳಿಂದ ನನ್ನನ್ನು ಬಿಡುಗಡೆ ಮಾಡಿ ನನ್ನನ್ನು ಘನಪಡಿಸುತ್ತಾನೆ. ಆತನು ಬಿಟ್ಟು ಓಡಿ ಹೋಗೋದಿಲ್ಲ. ಆತನು ನನ್ನ ಸಂಗಡ ಇದ್ದು ಇಕ್ಕಟ್ಟಿನ ಸಮಯದಲ್ಲಿ ನನ್ನ ಸಂಗಡ ಬಿದ್ದು ನನ್ನನ್ನು ಇಕ್ಕಟ್ಟಿನಿಂದ ಬಿಡಿಸಿ ನನ್ನನ್ನು ಘನಪಡಿಸುತ್ತಾನೆ. ಆತನೇ ನನ್ನ ಸಹಾಯಕನು. ಆದ್ದರಿಂದ ಭಯಪಡೇನು, ಮನುಷ್ಯ ನನಗೆ ಏನು ಮಾಡಾನು. ಮನುಷ್ಯರು ಏನ್ ಮಾಡ್ಬೋದ್ರಿ? ಭಯ ಬೀಳಿಸ್ಬೋದು, ಗಲಿಬಿಲಿ ಮಾಡ್ಬೋದು, ಗೊಂದಲ ಮಾಡ್ಬೋದು, ನಮ್ಮನ್ನು ಏನು ಇಲ್ಲದವರಾಗಿ ಮಾಡ್ಬೋದು. ಮೊದಲನೆಯ ಶತಮಾನದಲ್ಲಿ ಯೆರೂಸಲೇಮಿನಲ್ಲಿ ಇದ್ದಂತಹ ದೇವರ ಸದ್ಭಕ್ತರುಗಳು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡವರ ಹಲವರ ಜೀವನಗಳು ಏನಾಗಿ ಬಿಟ್ಟವಂದ್ರೆ ಪಾಪರಾಗಿ ಬಿಟ್ಟವು. ಅಂದ್ರೆ ಅವರಿಗಿದ್ದಂತ ಮನೆಗಳನ್ನು ದಾಳಿ ಮಾಡಿಬಿಟ್ರು, ಲೂಟಿ ಹೊಡೆದು ಬಿಟ್ರು ಮೊದಲನೇ ಶತಮಾನದಲ್ಲಿ. ಆದ್ರೆ ಅವರು ಯಾವ ಭಯವೂ ಪಡಲಿಲ್ಲ. ಮನುಷ್ಯನ ಏನ್ ಮಾಡಬಹುದು? ಲೂಟಿ ಹೊಡಿಬಹುದು, ಮೋಸ ಮಾಡಬಹುದು, ವಂಚನೆ ಮಾಡಬಹುದು, ಕಿತ್ತುಕೊಳ್ಳಬಹುದು. ಸರಿ, ಕುತ್ತಿಗೆ ಕತ್ತಿ ಇಟ್ಟು ಕೊಯ್ದು ಬಿಡಬಹುದು. ಅದಕ್ಕಿಂತ ಮೇಲೆ ಏನು ಮಾಡ್ಲಿಕ್ಕೆ ಸಾಧ್ಯ ಮನುಷ್ಯನಿಗೆ? ಇಷ್ಟೇ ಮಾಡ್ಲಿಕ್ಕೆ ಸಾಧ್ಯ. ಕೊಲೆ ಮಾಡುವವರು ಎಲ್ಲಿಗೂ ಹೋಗ್ತಾರ್ರಿ? ನರಕಕ್ಕೆ ಹೋಗ್ತಾರೆ. ಆದ್ರೆ ಸರಿಯಪ್ಪ, ನೀನ್ ಏನೋ ಮಾಡ್ಕೊಂಡು ಹೋಗ್ತಿದ್ದೀಯಾ, ನಿನ್ ತೃಪ್ತಿಗೆ ಮಾಡ್ಕೋ ಅಂತ ಬಿಟ್ಟಾಗ ಕೊಲೆ ಮಾಡಲ್ಪಟ್ಟ ವ್ಯಕ್ತಿ ಇರ್ತಾನೆ ನೋಡ್ರಿ, ಅವನು ದೇವರಿಗೆ ಭಯಪಟ್ಟು ಜೀವಿಸಿದವನು ಹೌದಾದ್ರೆ ಅವನು ಪರಲೋಕ ಹೋಗಿರ್ತಾನೆ. ಕೊಲೆ ಮಾಡಿದವನು ಈ ಲೋಕದಲ್ಲಿ ಏನ್ ಹೇಳ್ಕೊಳ್ತಾನ? ಮುಗಿಸ್ಬಿಟ್ಟೆ ನೋಡು ಅಂತ ಹೇಳ್ತಾನೆ. ಆದ್ರೆ ಅವನು ಎಲ್ಲಿಗೆ ಹೋಗ್ತಾನೆ ಗೊತ್ತ್ರಿ? ಮೋಸ, ವಂಚನೆ, ದಗ, ವಂಚನೆ ಕೋರರುಗಳಿದ್ದಾರೆ ನೋಡಿ, ಅವರುಗಳು ಈ ಲೋಕದಲ್ಲಿ ಗೆದ್ದವರ ಹಾಗಿರ್ತಾರೆ. ಗೆದ್ದು ಬಿಟ್ಟಿದ್ದೇವೆ,
ಅಡಗಿಸಿ ಬಿಟ್ಟಿದ್ದೇವೆ ಅಂತಿರುತ್ತ. ಆದ್ರೆ ಈ ಲೋಕ ಬಿಟ್ಟಾಗ ಎಲ್ಲಿಗೆ ಹೋಗ್ತಾರೆ ಗೊತ್ತ್ರಿ? ಅವರು ವಂಚನೆ ಮಾಡುವವರು ಪರಲೋಕ ರಾಜ್ಯಕ್ಕೆ ಪ್ರವೇಶಿಸರು. ದೇವರಿಗೆ ಭಯಪಡದವರು, ಹೆಮ್ಮೆಯ ಹೃದಯವುಳ್ಳವರು ಪರಲೋಕಕ್ಕೆ ಪ್ರವೇಶಿಸರು. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೀನರಿಗಾದರೂ ಆತನು ದಯೆ ತೋರಿಸುತ್ತಾರೆ. ನೋಡುವಾಗ ಮನುಷ್ಯರು ನಮಗೇನು ಮಾಡ್ಲಿಕ್ಕೆ ಸಾಧ್ಯ? ಎಷ್ಟು ಮಾಡ್ಬೋದ್ರಿ ಮನುಷ್ಯರು? ಅಷ್ಟೇ. ಈ ಲೋಕದಿಂದ ನಮ್ಮನ್ನು ಕೆಡವಿ ಬಿಡಬಹುದು ಅಷ್ಟೇ. ಪರಲೋಕದಿಂದ ನಮ್ಮನ್ನು ಕೆಡವಿ ಬಿಡಲಿಕ್ಕೆ ಸಾಧ್ಯವೋ? ಖಂಡಿತವಾಗಿ ಸಾಧ್ಯವಿಲ್ಲ. ಪರಲೋಕ ಎಂಬುದು ಸರ್ವಶಕ್ತನಾಗಿರುವ ದೇವರ ಸಾಮ್ರಾಜ್ಯ. ದೇವರು ನೀತಿಯನ್ನು ನ್ಯಾಯವನ್ನು ಸರಿಕಟ್ಟುವಾತನು. ದೇವರ ಸಾಮ್ರಾಜ್ಯದೊಳಗೆ ಪ್ರವೇಶಿಸಬೇಕೆಂದರೆ ದೇವರಿಗೆ ಭಯಪಡುವವರಾಗಿರಬೇಕು. ದೇವರ ಆಜ್ಞೆಗಳಿಗೆ, ದೇವರ ಮಾತಿಗೆ ವಿಧೇಯರಾಗಿ ನಡೆದವರಾಗಿರಬೇಕು. ಅವರಿಗೆ ಮಾತ್ರ ದೇವರ ಸಾಮ್ರಾಜ್ಯದಲ್ಲಿ ಸ್ಥಳ. ಬೇಕಾಬಿಟ್ಟು ಜೀವಿಸಿ, ತಮ್ಮ ಮನಸ್ಸಿಗೆ ಬಂದ ಹಾಗೆ ಜೀವಿಸಿ, ನಾನು ಕ್ರೈಸ್ತನು, ನಾನು ಕ್ರೈಸ್ತಳು, ನಾನು ಬೈಬಲ್ ಓದ್ತಾ ಇದ್ದೇನೆ, ನಾನು ಇಷ್ಟು ವರ್ಷ ಸೇವೆ ಮಾಡಿದ್ದೇನೆ, ಇದೆಲ್ಲ ನೀತಿ ಸ್ವರೂಪನ ದೇವರ ಮುಂದೆ ಕೆಲಸಕ್ಕೆ ಬಾರದು. ಎಷ್ಟು ವರ್ಷವಾದರೂ ನಾನು ಸೇವೆ ಮಾಡಿರಬಹುದು, ಎಷ್ಟು ವರ್ಷದ ಕ್ರೈಸ್ತನಾಗಿ ಕ್ರೈಸ್ತಳಾಗಿ ನಾನು ಇರಬಹುದು. ಆದರೆ ದೇವರಿಗೆ ಭಯಪಟ್ಟು ದೇವರ ಮಾತಿಗೆ ವಿಧೇಯರಾಗಿ ನಡೆಯದೆ ಹೋಗಿರುವುದಾದ್ರೆ ದೇವರ ಸಾಮ್ರಾಜ್ಯದಲ್ಲಿ ಪ್ರವೇಶಿಸಲು ಸಾಧ್ಯವೇ ಇಲ್ಲ. ನಮ್ಮನ್ನು ನಾವು ಮೋಸಪಡಿಸಿಕೊಳ್ಳೋದಷ್ಟೇ. ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯವು ಎಷ್ಟು ಸ್ವಚ್ಛಂದವಾಗಿ ತಿಳಿಸಿದೆ ನೋಡಿ. ನಾವು ಏನೆಂದು ಹೇಳಬಲ್ಲೆವು? ಮನುಷ್ಯನು ನನಗೆ ಏನು ಮಾಡಾನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ಯಾಕೆ ಹೇಳಬಲ್ಲೆವು? ನಾವು ದೇವರ ಕೈಯಲ್ಲಿದ್ದೇವೆ. ದೇವರು ನಮ್ಮ ಸಂಗಡ ಇದ್ದ. ಆದ್ದರಿಂದ ಈ ಮನುಷ್ಯರು ಏನು ಮಾಡಬಲ್ಲ ಎಂಬುದಾಗಿ ನಾವು ಹೇಳಬಲ್ಲೆ. ನಮ್ಮ ಭದ್ರತೆ ಅದುವೇ ಆಗಿದೆ ಪ್ರಿಯ. ನಿಮ್ಮ ಭದ್ರತೆ ಅದೇ ಆಗಿದೆ. ಇದಕ್ಕಿಂತ ದೊಡ್ಡ ಭದ್ರತೆ ಬೇಕ್ರಿ? ಇಕ್ಕಟ್ಟಿನ ಸಮಯದಲ್ಲಿ ಪರಲೋಕದ ದೇವರು ನಮ್ಮ ಸಂಗಡ ಬಂದು, ನಮ್ಮ ಪಕ್ಕದಲ್ಲಿ ಬಂದು, ನಮ್ಮ ಸಮೀಪದಲ್ಲಿ ಇದ್ದುಕೊಂಡು, ನಮ್ಮ ಸಂಗಡ ಇದ್ದುಕೊಂಡು, ನಮ್ಮ ಸಂಕಟಗಳಿಂದ, ನಮ್ಮ ಕಷ್ಟ ಕಾರ್ಪಣ್ಯಗಳಿಂದ ನಮ್ಮನ್ನು ಬಿಡಿಸಿ, ನಮ್ಮನ್ನು ಮೇಲೆ ಕೆತ್ತಿ ಘನಪಡಿಸುವ ದೇವರು ನಮ್ಮ ಸಹಾಯಕನಾಗಿರುವುದಾದ್ರೆ ನಾವು ಭಯಪಡಬೇಕಾದ ಅವಶ್ಯಕತೆ ಇದೆಯೇ? ಖಂಡಿತವಾಗಿಲ್ಲ. ಈ ಲೋಕ ನಶ್ವರ, ಅನೇಕರಿಗೆ ಅದು ಗೊತ್ತಿಲ್ಲ ಪ್ರಿಯರೇ. ಕ್ರೈಸ್ತರಿಗೆ ಕೂಡ, ಅನೇಕರು ಕ್ರೈಸ್ತರೆಂದು ಹೇಳಿಕೊಳ್ಳುವ ಕ್ರೈಸ್ತರಿಗೂ, ನಾಮಧೇಯ ಕ್ರೈಸ್ತರಿಗೂ, ದೇವರ ವಾಕ್ಯವನ್ನು ಸರಿಯಾಗಿ ತಿಳಿದು ದೇವರಿಗೆ ಭಯಪಡದಿರುವ ಕ್ರೈಸ್ತರಿಗೂ ಗೊತ್ತಿಲ್ಲ. ನಶ್ವರವಾದ ಈ ಲೋಕದಲ್ಲಿ ಸ್ವಲ್ಪ ಕಾಲ ಇರ್ತೇವೆ, ಮತ್ತೆ ನರಕವೋ ಪರಲೋಕವೋ ಎಂಬುದರ ಮಧ್ಯದಲ್ಲಿ ನ್ಯಾಯ ತೀರ್ಕೊಂಡಿದೆ. ಅದು ಗೊತ್ತಿಲ್ಲದೆ ಜೀವನ ಮಾಡ್ತಿದ್ದಾರೆ. ಆ ಭಯವೇ ಬಿಟ್ಟು ಹೋಗಿದೆ ಅನೇಕರಿಗೆ. ದೇವರ ಮೇಲಿನ ನಂಬಿಕೆ ಇಲ್ಲ, ದೇವರ ಮೇಲಿನ ನಿರೀಕ್ಷೆ ಇಲ್ಲ, ದೇವರ ಮೇಲಿನ ಭರವಸೆ ಇಲ್ಲ. ಹಾಗೆ ಜೀವನ ಮಾಡುತ್ತಲಿದ್ದಾರೆ. ಆದರೆ ಅಂಥವರಲ್ಲಿ ನನ್ನನ್ನು ಕೇಳಿಸಿಕೊಳ್ಳುತ್ತಿರುವ ನೀನು ಒಬ್ಬನಾಗಿ ಇರಬಾರದು. ನನ್ನನ್ನು ಕೇಳಿಸಿಕೊಳ್ಳುವ ನೀವು ಒಬ್ಬರಾಗಿರಬಾರದು. ನನ್ನನ್ನು ಕೇಳಿಸಿಕೊಳ್ಳುವ ನೀನು ಒಬ್ಬಳಾಗಿರಬಾರದು. ಯೋಬನ ಹಾಗೆ ದೇವರ ಮೇಲೆ ನಿರೀಕ್ಷೆ ಇಟ್ಟುಕೊಂಡು ಭರವಸೆಯಿಂದ ಜೀವನ ಮಾಡುವ. ಮತ್ತೊಂದು ವಚನ ನೋಡ್ಕೊಳ್ಳೋಣ್ರಿ. ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ. ನೀವು ಒಳ್ಳೆಯದನ್ನು ಅನುಸರಿಸುವವರಾಗಿದ್ದರೆ ನಿಮಗೆ ಕೇಡು ಮಾಡುವವರು ಯಾರಿದ್ದಾರೆ? ನೀವು ಒಳ್ಳೆಯದನ್ನು ಅನುಸರಿಸುವವರಾಗಿದ್ದರೆ ನಿಮಗೆ ಕೇಡು ಮಾಡುವವರು ಯಾರಿದ್ದಾರೆ? ನೀವು ನೀತಿಯ ನಿಮಿತ್ತವೇ ಬಾಧೆ ಪಟ್ಟರೆ ಸಂತೋಷವುಳ್ಳವರು. ಅವರ ಬೆದರಿಸುವಿಕೆಗೆ ಹೆದರಬೇಡಿರಿ ಮತ್ತು ಕಳವಳ ಪಡಬೇಡಿರಿ. ನೀವು ಒಳ್ಳೆಯದನ್ನು ಅನುಸರಿಸುವವರಾಗಿದ್ದರೆ ನಿಮಗೆ ಕೇಡು ಮಾಡುವವರು ಯಾರಿದ್ದಾರೆ? ಸರಿ, ಕೇಡು ಮಾಡೋದಿಲ್ರಿ. 14ನೇ ವಚನ ಹೇಳುತ್ತೆ, ನೀವು ನೀತಿಯ ನಿಮಿತ್ತವೇ ಬಾಧೆ ಪಟ್ಟರೆ ಸಂತೋಷ ಪಡ. ನೀವು ಸಂತೋಷವುಳ್ಳವರು.
ನೀತಿಯ ನಿಮಿತ್ತ ನಮಗೆ ಬಾಧೆಗಳುಂಟು, ಕ್ರಿಸ್ತನ ನಿಮಿತ್ತ ನಮಗೆ ಬಾಧೆಗಳುಂಟು. ಸತ್ಯಕ್ಕೆ ಸನ್ನದ್ಧರಾಗಿ ನಾವು ನಡೆಯುವಾಗ ನಮಗೆ ಈ ಲೋಕದಲ್ಲಿ ಸಂಕಟಗಳುಂಟು. ಆದರೆ ಅದರಲ್ಲಿ ಬಾಧೆ ಪಡುವುದಾದ್ರೆ ಅದರಲ್ಲಿ ನೀವು ಸಂತೋಷವುಳ್ಳವರಾಗಿರಿ. ನೀವು ಒಳ್ಳೆಯದನ್ನೇ ಮಾಡ್ತಾ ಇದ್ರೆ ನಿಮಗೆ ಕೇಡು ಮಾಡುವವರು ಯಾರು? ಒಳ್ಳೆಯದನ್ನು ಮಾಡುವವರಿಗೆ ಕೇಡು ಮಾಡುವವರು ಯಾರ್ರೀ? ಕೇಡು ಮಾಡುತ್ತಾ, ಸೈತಾನನ ಸಂಬಂಧಿಕರು ಕೇಡು ಮಾಡುತ್ತಾ. ಒಳ್ಳೆಯದನ್ನು ಮಾಡುವವರನ್ನು ಯಾರು ಅಪೇಕ್ಷೆ ಪಡ್ತಾರೆ? ಒಳ್ಳೆಯ ಮನಸ್ಸಾಕ್ಷಿ ಇದ್ದಂತವರು ಒಳ್ಳೆಯದನ್ನು ಮಾಡುವವರು ನೋಡಿ ಸಂತೋಷ ಪಡುತ್ತಾರೆ. ಯಾರು ಕೇಡು ಮಾಡ್ತಾರೆ ಅವರಿಗೆ? ಸೈತಾನನು, ಅವನ ಸಂಬಂಧಿಕರು ಒಳ್ಳೆಯದನ್ನು ಮಾಡುವವರನ್ನು ಹಿಂಸೆ ಪಡಿಸುತ್ತಾರೆ, ಅವರಿಗೆ ಕೇಡು ಬಯಸುತ್ತಾರೆ. ಪ್ರಿಯ ಸಹೋದರ ಸಹೋದರಿಯೇ, ನಮಗೆ ನಮ್ಮ ಕರ್ತನು ಸಹಾಯಕನಾಗಿದ್ದಾನೆ. ನಾವು ಹೋಗುತ್ತಿರುವಂತಹ ಪ್ರಯಾಣದಲ್ಲಿ ಕರ್ತನನ್ನ ಸಹಾಯಕನಾಗಿರುವುದರಿಂದ ಮನುಷ್ಯನು ಏನು ಮಾಡ ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವೆಂದು ಪೌಲನು ಹೇಳುತ್ತಾನೆ. ನಾವು ಧೈರ್ಯವಾಗಿ ಹೇಳುವವರಾಗಿ ಮನುಷ್ಯರು ಏನು ಮಾಡಲಿಕ್ಕೆ ಸಾಧ್ಯ, ಎಷ್ಟು ಮಾಡಬಹುದು? ಲೋಕವನ್ನು ಬಿಟ್ಟು ಹೋಗುವವರೆಗೆ ಏನೋ ಒಂದಷ್ಟು ತೊಂದರೆಗಳು, ಗಲಿಬಿಲಿಗಳು, ಗೊಂದಲಗಳನ್ನು ಎಬ್ಬಿಸಿ ನಮಗೆ ಹಿಂಸೆಗಳನ್ನು ಮಾಡಿ, ನಮಗೆ ಶಾಪಗಳನ್ನು ಕೊಟ್ಟು, ನಮ್ಮನ್ನು ಅವಮಾನ ಪಡಿಸಿ, ಹೇಳನ ಮಾಡಿ, ಪರಿಹಾಸ್ಯ ಮಾಡಿ, ನಿಂದಿಸಿ, ಒಡೆದು, ಬಡಿದು ಹೊರಗಾಕಬಹುದು. ಈ ಲೋಕ ಬಿಟ್ಟ ಮೇಲೆ ಅವರು ಕೂಡ ಬಿಡಬೇಕಲ್ಲ ಈ ಲೋಕವನ್ನು. ನಮ್ಮನ್ನು ಈ ಲೋಕ ಬಿಡಿಸಿ ಬಿಟ್ಟು ಪರ್ಮನೆಂಟ್ ಆಗಿ ಇರೋದಿಲ್ವೇ? ಅವರು ಈ ಲೋಕ ಒಂದು ದಿವಸ ಬಿಡಬೇಕು. ಎಲ್ಲರೂ ದೇವರ ನ್ಯಾಯಾಸನದ ಮುಂದೆ ನಿಂತುಕೊಳ್ಳಲೇಬೇಕು. ಒಂದು ದಿನ ನಿಂತುಕೊಳ್ಳುವಾಗ ಆವತ್ತು ಗೊತ್ತಾಗುತ್ತದೆ, ಯಾವನು ಕಟ್ಟಿದ್ದು ನಿಲ್ಲುತ್ತದೋ ಅವನಿಗೆ ಪರಲೋಕದಲ್ಲಿ ಪ್ರತಿಫಲ, ಯಾವನು ಕಟ್ಟಿದ್ದು ಸುಟ್ಟು ಹೋಗುತ್ತದೋ ಅವನಿಗೆ ಯಾವ ಪ್ರತಿಫಲವೂ ಇರೋದಿಲ್ಲ. ಸರಿ, ಅದು ಒಂದು ಕಡೆಯಾದರೆ ಯಾವನು ದೇವರಿಗೆ ಭಯಪಟ್ಟು ದೇವರ ವಾಕ್ಯಕ್ಕೆ ವಿಧೇಯನಾಗಿ ನಡೆದುಕೊಳ್ಳುತ್ತಾ ಸತ್ಯದ ಸನ್ಮಾರ್ಗದಲ್ಲಿ ಹೋಗುತ್ತಾ ಇದ್ದನೋ ಅವನಿಗೆ ಪರಲೋಕ. ಯಾವನು ಅವಮಾನಕರವಾದ ಅಸಹ್ಯವಾದ ಕೃತ್ಯಗಳನ್ನು ಮಾಡಿ ಬೇರೆಯವರನ್ನು ನೋಯಿಸಿ, ಬೇರೆಯವರನ್ನು ಹಿಂಸೆ ಪಡಿಸಿ, ಗಲಿಬಿಲಿಗಳು, ಗೊಂದಲಗಳನ್ನು ಮಾಡಿ ಒಳ್ಳೆಯದನ್ನು ಮಾಡುವವರನ್ನು ಹಿಂಸೆ ಪಡಿಸಿದರೋ ಅವರು ಹೋಗುವ ಸ್ಥಳ ನರಕ. ನರಕ ಹೇಗಿರುತ್ತಂತ ಬೈಬಲ್ ಹೇಳಿದೆ ಗೊತ್ತ್ರಿ? ಅಲ್ಲಿಯ ಬೆಂಕಿ ಆರುವುದಿಲ್ಲ, ಅಲ್ಲಿಯ ಹುಳ ಸಾಯುವುದಿಲ್ಲ. ಎಲ್ಲಿಯವರೆಗೆ? ನಿತ್ಯ ಕಾಲ, ಕಾಲಗಳಿಲ್ಲದ ಕಾಲ, ಕಾಲಗಳೇ ಇಲ್ಲ ಅದಕ್ಕೆ. ಅಲ್ಲಿ ಬೀಳುವವನು ಸತ್ತು ಹೋಗೋದಿಲ್ಲ, ಅಲ್ಲಿಯ ಬೆಂಕಿಯು ಆರಿ ಹೋಗೋದಿಲ್ಲ. ಅದುವೇ ನರಕ. ಅಂತ ಸ್ಥಳಕ್ಕೆ ಹೋಗುವರಾಗಿರ್ತಾರೆ. ಈ ಲೋಕದಲ್ಲಿ ನಮ್ಮನ್ನು ಅವಮಾನಪಡಿಸಿ ದೇವರ ಮಕ್ಕಳನ್ನು, ಒಳ್ಳೆಯದನ್ನು ಮಾಡುವವರಿಗೆ ಕೇಡು ಮಾಡುವವರು, ಒಳ್ಳೆಯದನ್ನು ಮಾಡುವವರು ಎಷ್ಟರವರೆಗೆ ನಾವು ನೊಂದ್ಕೊಳ್ತೀವಿ ಗೊತ್ತ್ರಿ? ಲೋಕದಲ್ಲಿ ಇರುವವರೆಗೆ ಅಷ್ಟೇ. ಆದ್ರೆ ಒಳ್ಳೆಯದನ್ನು ಮಾಡುವವರಿಗೆ ಕೇಡು ಮಾಡುವವರು ಎಷ್ಟರವರೆಗೆ ನೊಂದ್ಕೊಳ್ತಾರೆ ಗೊತ್ತ್ರಿ? ನಿತ್ಯ ಕಾಲ ಮರಣವನ್ನು ಅನುಭವಿಸ್ತಾ ಇರ್ತಾರೆ. ಆದ್ದರಿಂದ ಒಳ್ಳೆಯದನ್ನು ಮಾಡುವವನು ಇನ್ನೂ ಒಳ್ಳೆಯದನ್ನು ಮಾಡಿ. ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ, ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನೀತಿಯನ್ನು ಮಾಡುವವನು ಇನ್ನೂ ನೀತಿಯನ್ನು ಮಾಡಲಿ, ದುಷ್ಟತನ ಮಾಡುವವನು ಇನ್ನೂ ದುಷ್ಟತನವನ್ನು ಮಾಡಲಿ. ಈಗೋ ನಾನು ಬೇಗನೆ ಬರುತ್ತೇನೆ, ಅವನವನಿಗಾದ ಪ್ರತಿಫಲವನ್ನು ನನ್ನ ಜೊತೆಯಲ್ಲಿಯೇ ತರುತ್ತೇನೆಂದು ಹೇಳಿದ. ಮೋಸ ಮಾಡುವವರು ಇನ್ನೂ ಮೋಸ ಮಾಡಲಿ. ನನ್ನನ್ನು ಕೇಳಿಸಿಕೊಳ್ತಿರೋ ಪ್ರಿಯ ಸಹೋದರ ಸಹೋದರಿಗೆ, ನೀನು ದೇವರಿಗೆ ಭಯಪಟ್ಟು, ಆ ಒಬ್ಬ ಯೋಬನ ಹಾಗೆ ದೇವರಿಗೆ ಭಯಪಟ್ಟು ಕೆಟ್ಟದ್ದನ್ನು ಬಿಟ್ಟು ತೊಲಗಿ ಹೋಗಿ, ದೂರಕ್ಕೆ ಕೆಟ್ಟದ್ದನ್ನು ಬಿಟ್ಟು ಅಗಲಿ ಹೋಗಿ ಒಳ್ಳೆಯದರಲ್ಲಿ ಜೀವಿಸುತ್ತಾ ಹೋಗುವುದಾದರೆ ನಿನಗೆ ಒಂದು ನಿರೀಕ್ಷೆ ಇದೆ. ನೀನು ಭರವಸೆಯಿಂದ ಜೀವನ ಮಾಡು. ಆಮೇಲೆ ಕೊನೆಗಾಗಿ ಒಂದು ವಚನ ಓದೋಣ್ರಿ. ನೂರ 25ನೇ ಕೀರ್ತನೆ 1ನೇ ವಚನ. ಕರ್ತನಲ್ಲಿ ಭರವಸೆ ಬಿಡುವವರು
ಚಿಯೋನ್ ಪರ್ವತ ಹಾಗಿದ್ದಾರೆ, ಅದು ಕದಲದೆ ಯುಗ ಯುಗಕ್ಕೂ ಇರುವುದು. ಆಮೆನ್. ಹಲ್ಲೆಲೂಯಾ. ಕರ್ತನಲ್ಲಿ ಭರವಸವಿಡುವವರು ಚಿಯೋನ್ ಪರ್ವತದ ಹಾಗಿದ್ದಾರೆ, ಚಿಯೋನ್ ಪರ್ವತದ ಹಾಗಿರುತ್ತಾರೆ. ಕರ್ತನಲ್ಲಿ ಭರವಸವಿಡು. ಕರ್ತನೇ ನನ್ನ ಸಹಾಯಕನೆಂದು ಕರ್ತನ ಮೇಲೆಯೇ ಭರವಸವಿಟ್ಟುಕೊಂಡು, ಆತನೇ ನನ್ನ ನಂಬಿಕೆ ಎಂದು ಆತನ ಮೇಲೆ ಭರವಸವಿಟ್ಟುಕೊಂಡಿರುವರು. ನನ್ನ ಈ ಕಠಿಣ ಸಮಯದಲ್ಲಿ ಆತನು ನನ್ನ ಸಂಗಡ ಬಿದ್ದು ನನ್ನನ್ನು ಸಂಕಟಗಳಿಂದ ತಪ್ಪಿಸಿ ನನ್ನನ್ನು ಘನಪಡಿಸುತ್ತಾನೆ ಎಂದು ನಂಬಿಕೊಂಡಿರುವವರು ಹೇಗಿರುತ್ತಾನೆ? ಚಿಯೋನ್ ಪರ್ವತದ ಹಾಗಿರುವ ಅವನು. ಅದು ಕದಲದೆ ಯುಗ ಯುಗಕ್ಕೂ ಇರುವುದು. ಚಿಯೋನ್ ಪರ್ವತವು ಕದಲದೆ ಎಂದೆಂದಿಗೂ, ಯುಗ ಯುಗಕ್ಕೂ ಅನ್ನೋದಕ್ಕಿಂತ ಎಂದೆಂದಿಗೂ ಇರುವುದು. ಎಂದೆಂದಿಗೂ ಅಂದ್ರೆ ನಿತ್ಯಕ್ಕೂ ಅಲ್ರಿ. ನಿತ್ಯ ಬೇರೆ, ಎಂದೆಂದಿಗೂ ಅನ್ನೋದು ಬೇರೆ. ಯುಗಗಳು ಎಂಬುದು ಎಲ್ಲಿಯವರೆಗೆ ಇರ್ತದೆ ಅಂದ್ರೆ, ಈ ಭೂಮಿಯಲ್ಲಿ 1000 ವರ್ಷ ಆಳ್ವಿಕೆಗೆ ಮೊದಲ ಕಾಲಗಳು ಯುಗಗಳಾಗಿರುತ್ತವೆ. ಬೈಬಲ್ ಓದಿದವರಿಗೆ ಗೊತ್ತಿರ್ತದೆ, ಈ ಮೊದಲೇ ಸಂದೇಶಗಳನ್ನ ಕೇಳ್ಕೊಂಡ್ರಿಗೆ ಗೊತ್ತಿರುತ್ತೆ 1000 ವರ್ಷ ಆಳ್ವಿಕೆ ಅಂತ ಏನಂತ. ಅದಕ್ಕೆ ಮೊದಲ ಕಾಲಗಳೇನಿವೆಯೋ ಅವುಗಳಲ್ಲಿ ಯುಗಗಳು ಎಂಬುದಾಗಿ ಹೇಳಲ್ಪಡುತ್ತೆ. ಆದರೆ ಯೇಸು ಕ್ರಿಸ್ತನ ಸಾಮ್ರಾಜ್ಯ ಈ ಲೋಕದಲ್ಲಿ ಸ್ಥಾಪಿಸಲ್ಪಡುವ ಕಾಲವೇ 1000 ವರ್ಷದ ಆಳ್ವಿಕೆ. ಅಲ್ಲಿ ಯುಗಗಳು ಇರೋದಿಲ್ಲ, ಅದು 1000 ವರ್ಷದ ಆಳ್ವಿಕೆ ಎಂಬುದಾಗಿ ಹೇಳಲ್ಪಡುತ್ತದೆ. ಅದರ ನಂತರದಲ್ಲಿ ಬರುವಂತದ್ದು ನಿತ್ಯ ಕಾಲ. ಇಲ್ಲಿ ಚಿಯೋನ್ ಪರ್ವತ ಎಂದೆಂದಿಗೂ ಇರುವುದಂದ್ರೆ ಎಲ್ಲಿಯವರೆಗೆ ಇರ್ತದೆ? ಈ ಚಿಯೋನ್ ಪರ್ವತವು 1000 ವರ್ಷ ಆಳ್ವಿಕೆ ಮುಗಿಯುವವರೆಗೆ ಇರ್ತದೆ. ಆಮೇಲೆ ಏನಾಗ್ತದೆ? ಆಮೇಲೆ ಆ ಚಿಯೋನ್ ಪರ್ವತ ಅಲ್ಲಿರೋದಿಲ್ಲ. ಹೊಸ ಆಕಾಶ, ಹೊಸ ಭೂಮಿ, ಪರಲೋಕವು ಧರೆಗಿಳಿದು ನಮ್ಮ ಬಳಿಗೆ ಬರುತ್ತದೆ ಎಂಬುದಾಗಿ. ಅಂದ್ರೆ ಧರೆಗಂದ್ರೆ ಭೂಮಿ ಅಲ್ಲ, ಅದು ಮಣ್ಣು ನೆಲ ಭೂಮಿ ಅಲ್ಲ. ಅದು ಈಗಿರುವಂತಹ ಗೋಳ ಮಣ್ಣು ಭೂಮಿ, ಉಪ್ಪು ನೀರು ತುಂಬಿರುವಂತಹ ಗೋಳ. ಆದರೆ ಮುಂದೆ ಇದು ಪೂರ್ತಿಯಾಗಿ ಇಲ್ಲದೆ ಹೋಗ್ತದೆ. ಮತ್ತೊಂದು ಭೂಮಿಯನ್ನು ದೇವರು ಸ್ಥಾಪಿಸ್ತಾನೆ. ಅದರ ಬಗ್ಗೆ ಇದೇ ಬೈಬಲ್ನ, ಪವಿತ್ರ ಬೈಬಲ್ನ ಕೊನೆಯ ಪುಸ್ತಕವಾಗಿರುವ ಪ್ರಕಟಣೆ ಪುಸ್ತಕದ 21, 22 ಅಧ್ಯಾಯ ನಾವು ಓದುವುದಾದ್ರೆ ಅಲ್ಲಿ ಸ್ಪಷ್ಟವಾಗಿ ಬರೆದು ತಿಳಿಸಲಾಗಿದೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯೇ, ಕರ್ತನಲ್ಲಿ ಭರವಸವಿಡುವವರು ಚಿಯೋನ್ ಪರ್ವತದ ಹಾಗಿದ್ದಾರೆ, ಅದು ಕದಲದ ಯುಗ ಯುಗಕ್ಕೂ ಅಂದ್ರೆ ಎಂದೆಂದಿಗೂ ಇರುವುದು ಎಂದು ಹೇಳುವಾಗ, ಕರ್ತನಲ್ಲಿ ಭರವಸೆ ಬಿಟ್ಟಿರುವವರು ಈ ಲೋಕದ ಜೀವನ ಮುಗಿಯುವವರೆಗೆ ಈ ಭೂಮಿಯಲ್ಲಿ ಒಬ್ಬ ಕರ್ತನಲ್ಲಿ ಭರವಸೆ ಇಟ್ಟಿರುವ ಮನುಷ್ಯನು ಕರ್ತನಿಗೆ ಭಯಪಟ್ಟು ಆತನ ನೀತಿಯ ಮಾರ್ಗದಲ್ಲಿ ನಡೆಯುವ, ಆತನ ವಾಕ್ಯಗಳಿಗೆ ವಿಧೇಯನಾಗಿ ನಡೆಯುವ ಮನುಷ್ಯನು ಹೇಗಿರ್ತಾನಂದ್ರೆ, ಅವನ ಜೀವನದ ಕಾಲ ಪರ್ಯಂತರ ಅವನು ಚಿಯೋನ್ ಪರ್ವತದ ಹಾಗಿರ್ತಾನೆ. ಚಿಯೋನ್ ಪರ್ವತದ ಹಾಗಿರ್ತಾನೆ. ಅವನು ಕದಲೋದಿಲ್ಲ. ಅವನ ನಂಬಿಕೆ ಅವನನ್ನು ಬಿಟ್ಟು ಹೋಗೋದಿಲ್ಲ. ಅವನು ತಾನು ನಂಬಿರುವ ದೇವರನ್ನು ಸಂದೇಹ ಪಡಲಾರನು. ಅವನು ನಂಬಿರುವ ದೇವರು ಅವನಿಗೆ ಸಹಾಯಕನಾಗಿದ್ದಾನೆ. ಆಮೇಲೆ ಇಂದು ನಮ್ಮ ದೇವರು ನಮಗೆ ಸಹಾಯಕನಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ಸಹಾಯಕನ ಬಳಿಗೆ ಕೇಳೋಣ. ನಮಗೆ ಸಹಾಯವನ್ನು ಕೇಳೋದಕ್ಕಿಂತ ನಮಗೆ ಈ ಮೊದಲೇ ಸಹಾಯ ಮಾಡಿದ್ದಾನೆ, ಸಹಾಯ ಮಾಡುತ್ತಲಿದ್ದಾನೆ, ಮುಂದಕ್ಕೂ ಸಹಾಯ ಮಾಡುತ್ತಾನೆ. ಆದರೆ ನಮ್ಮ ಭಾರತ ದೇಶದ ಜನತೆಗೆ ಅವರ ಪಾಪದ ಬಂಧನದಿಂದ ಹೊರಬರುವ ಹಾಗೆ, ಅವರ ಮನೋನೇತ್ರಗಳನ್ನು ತೆರೆಯ ಮಾಡುವ ಹಾಗೆ ಅವರಿಗೆ ಸಹಾಯವನ್ನು ನಾವು ಬೇಡಿಕೊಳ್ಳೋಣ. ಕರ್ತನೇ, ನನ್ನ ದೇಶವನ್ನು ರಕ್ಷಿಸಿರಿ ಎಂದು ಸಹಾಯ ಬೇಡೋಣ. ಕರ್ತನೇ, ನನ್ನ ಕರ್ನಾಟಕದ ಕನ್ನಡ ಜನಗಳನ್ನು ರಕ್ಷಿಸಿರಿ. ನನ್ನ ಕರ್ನಾಟಕದ ಕನ್ನಡ ಜನಗಳು ನರಕಕ್ಕೆ ಹೋಗಬಾರದು. ಕರ್ತನೇ, ಅವರು ಹೇಗಾದರೂ ಸತ್ಯದ ಜ್ಞಾನವನ್ನು ಹೊಂದಿಕೊಂಡವರಾಗಿ, ನಿನಗೆ ಭಯ ಭಕ್ತಿ ಉಳ್ಳವರಾಗಿ, ಒಬ್ಬ ಯೋಬನು ಹೇಗೆ ನಿನ್ನ ಮೇಲೆ ಒಂದು ನಿರೀಕ್ಷೆಯನ್ನಿಟ್ಟುಕೊಂಡು ತನ್ನ ಓಟವನ್ನು ಒಂದು ಭರವಸೆಯಿಂದ ಓಡುತ್ತಲಿದ್ದರು, ಹಾಗೆಯೇ ನನ್ನ ಕರ್ನಾಟಕದ ಕನ್ನಡ ಜನಗಳು ಕೂಡ
ನಿನ್ನನ್ನು ನಿರೀಕ್ಷಿಸುವವರಾಗಿ ಮಾರ್ಪಡಲಿ ಕರ್ತನೆ ಎಂಬುದಾಗಿ ನಾವು ಬೇಡಿಕೊಳ್ಳೋಣ. ನಮ್ಮ ತಲೆಗಳನ್ನು ಬಾಗಿಸೋಣ, ಕಣ್ಣುಗಳನ್ನು ಮುಚ್ಚೋಣ. ಪ್ರಿಯರೇ, ನಾವು ಒಂದು ಕ್ಷಣ ಪ್ರಾರ್ಥನೆ ಮಾಡಿ ಈ ಒಂದು ಸಂದೇಶ ಭಾಗವನ್ನು ಮುಕ್ತಾಯಪಡಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡಿದ ನಮ್ಮ ಪರಲೋಕದ ಪರಿಶುದ್ಧ ತಂದೆಯಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ವಂದಿಸ್ತೇವೆ. ತಂದೆಯೇ, ನಾವು ನಿಮ್ಮನ್ನು ಅಪ್ಪ ತಂದೆ ಎಂದು ಕರೆಯುವ ದತ್ತುಪುತ್ರ ಸ್ವೀಕಾರದ ಅಧಿಕಾರವನ್ನು ನಮಗೆ ಕೊಟ್ಟಿದ್ದೀರಿ. ನಾವು ಭೂ ಪರಲೋಕಗಳ ಒಡೆಯನಾಗಿರುವ ನಿನ್ನ ಮಕ್ಕಳಾಗಿದ್ದೇವೆ. ನೀವು ನಮ್ಮ ತಂದೆಯಾಗಿದ್ದೀರಿ ಕರ್ತನೆ. ತಂದೆಯಾಗಿರುವಾತನು ಮಕ್ಕಳಿಗೆ ಆಗುತ್ತಿರುವ ಸಂಕಟಗಳು, ವೇದನೆಗಳು, ಸಂಕೋಲೆಗಳು, ಕಣ್ಣೀರು, ವ್ಯಾಧಿಗಳು, ಬಲಹೀನತೆಗಳು ಎಲ್ಲವನ್ನು ತಿಳಿದಿರುತ್ತೀ ಕರ್ತನೆ. ನಮ್ಮ ತಂದೆಯು ಈ ಲೋಕದಲ್ಲಿ ಏನು ನಡೆಯುತ್ತಾ ಇದೆ ಎಂಬುದನ್ನು ತಿಳಿದೇ ಇದ್ದೀ ಕರ್ತನೆ. ಈಗೋ ನಮ್ಮನ್ನು ಈವರೆಗೆ ಎಲ್ಲಾ ಬಾಧೆಗಳ ಮಧ್ಯದಲ್ಲಿ ಸಂರಕ್ಷಿಸಿ ನಡೆಸಿದ್ದಿ. ನಮ್ಮ ಸಂಕಟಗಳಲ್ಲಿ ನಮ್ಮ ಸಂಗಡ ಬಿದ್ದು ನಮ್ಮನ್ನು ಬಿಡಿಸಿ ನಮ್ಮನ್ನು ಘನಪಡಿಸಿದ್ದಿ ಕರ್ತನೆ. ಅದಕ್ಕಾಗಿ ನಿಮಗೆ ಸ್ತೋತ್ರ ತಂದೆಯೇ. ಈ ಸಮಯದಲ್ಲಿಯೂ ನಮಗೆ ಕೊಟ್ಟ ಎಲ್ಲಾ ಆಶೀರ್ವಾದಗಳನ್ನು ನೆನೆಸಿಕೊಳ್ಳುತ್ತಾ ನಿಮಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಕರ್ತನೆ. ಇನ್ನು ನಮಗೆ ಸಹಾಯವಲ್ಲ ಕರ್ತನೆ, ಇನ್ನು ನಮಗೆ ಅನ್ನ ಆಹಾರಗಳಿಗಾಗಿಯೂ ಉಡುಗೆ ತೊಡುಗೆಗಳಿಗಾಗಿಯೂ ಅಲ್ಲ ಕರ್ತನೆ. ನಮಗೆ ಚಿನ್ನ ಬೆಳ್ಳಿ ಬೇಡ ಕರ್ತನೆ. ನಮ್ಮ ದೇಶವನ್ನು ರಕ್ಷಿಸಿರಿ ಎಂದು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ನಮ್ಮ ದೇಶದ ಎಂದು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ನಮ್ಮ ಕರ್ನಾಟಕದ ಕನ್ನಡ ಜನಗಳ ಮನೋನೇತ್ರಗಳನ್ನು ತೊರೆಯ ಮಾಡಿರಿ. ಅವರು ಮತಾಂತರವಾಗುವುದು ಬೇಡ ಕರ್ತನೆ. ನಾವು ಯಾರನ್ನು ಮತಾಂತರ ಪಡಿಸಲು ಸಾಧ್ಯವಿಲ್ಲ ಕರ್ತನೆ. ಅಪ್ಪ, ಸತ್ಯವನ್ನು ತಿಳಿದುಕೊಳ್ಳಲಿ. ಭೂ ಪರಲೋಕಗಳ ಒಡೆಯನಾಗಿರುವ ನಿನ್ನನ್ನು ತಿಳಿದುಕೊಂಡು ನೀನು ಈ ಧರೆಗಿಳಿದು ಬಂದು ನಮ್ಮನ್ನು ರಕ್ಷಿಸಿದ ಕಾರ್ಯ ಯೇಸುವೇ, ನಿಮ್ಮ ಪ್ರಾಣವನ್ನೇ ನಮಗಾಗಿ ತ್ಯಾಗ ಮಾಡಿ ನಿಮ್ಮನ್ನು ನಂಬುವ ಪ್ರತಿಯೊಬ್ಬರಿಗೆ ನೀನು ಕೊಡುವ ರಕ್ಷಣೆ ಎಷ್ಟು ಉತ್ಕೃಷ್ಟವಾದದ್ದು ಎಂಬುದರ ವಿಷಯದಲ್ಲಿ ನನ್ನ ಕರ್ನಾಟಕದ ಕನ್ನಡ ಜನಗಳ ಮನೋನೇತ್ರಗಳನ್ನು ತೆರೆಯ ಮಾಡಿ. ಜನಗಳು ಮುಂದೆ ಇರುವಂತಹ ನರಕ ಎಷ್ಟು ಭಯಂಕರ ಎಂಬುದನ್ನು ತಿಳಿಯದೇನೆ ಓಡುತ್ತಲಿದ್ದಾರೆ ಕರ್ತನೆ. ಮುಂದೆ ಇರುವಂತಹ ನಿತ್ಯವಾದ ಜೀವನ ನರಕದಲ್ಲಿಯಾ ಪರಲೋಕದಲ್ಲಿಯಾ ಎಂಬುದರ ತಿಳುವಳಿಕೆಯ ಪರಿಜ್ಞಾನವೇ ಇಲ್ಲದೆ ಓಡುತ್ತಲಿದ್ದಾರೆ. ಅಪ್ಪ, ನನ್ನ ದೇಶದ ಜನತೆಯು ನರಕಕ್ಕೆ ಹೋಗಬಾರದು ಕರ್ತನೆ. ನನ್ನ ರಾಜ್ಯದ ಜನಗಳು ನರಕಕ್ಕೆ ಹೋಗಬಾರದು ಕರ್ತನೆ. ನಮ್ಮನ್ನು ರಕ್ಷಿಸಿದ ಕರ್ತನು ನಮ್ಮ ದೇಶವನ್ನು ರಕ್ಷಿಸರಿ. ನಮ್ಮ ರಾಜ್ಯದ ಜನತೆಯನ್ನು ರಕ್ಷಿಸರಿ ಕರ್ತನೆ. ನಮ್ಮನ್ನು ಪಾಪದ ಬಂಧನದಿಂದ ಬಿಡುಗಡೆ ಮಾಡಿ ಪರಲೋಕದ ಸ್ವಾಸ್ಥ್ಯಗಳನ್ನಾಗಿ ಸ್ವೀಕರಿಸಿಕೊಂಡ ದೇವರು ನಮ್ಮ ದೇಶದ ಜನತೆಯನ್ನು ಕೂಡ ಹಾಗೆ ಮಾರ್ಪಡಿಸಲೆಂದು ಬೇಡಿಕೊಳ್ಳುತ್ತೇವೆ. ಕನಿಕರಿಸರಿ ಕರ್ತನೆ. ನಮ್ಮ ದೇಶವನ್ನು ಕನಿಕರಿಸು. ವ್ಯಾಧಿಗಳಲ್ಲಿ, ಘೋರ ವ್ಯಾಧಿಗಳಲ್ಲಿ, ಸಂಕಟಗಳಲ್ಲಿ, ನೋವುಗಳಲ್ಲಿ, ಅಸಮಾಧಾನಗಳಲ್ಲಿ, ಗೊಂದಲಮಯದಲ್ಲಿ, ಗಲಿಬಿಲಿಗಳಲ್ಲಿರುವಂತಹ ಕುಟುಂಬಗಳು, ಅವರುಗಳನ್ನು ಕರ್ತನೆ ನೀವು ಸಂತೈಸಿರಿ. ಅವರ ಸಂಗಡ ನೀವು ನಡೆಯಿರಿ ಕರ್ತನೆ. ಅವರ ಸಮೀಪಕ್ಕೆ ಈ ಸಮಯದಲ್ಲಿ ತಾನೇ ನಿಮ್ಮ ಕಾರ್ಯಾಚರಣೆಯನ್ನು ಮಾಡಿರಿ. ನಿಮ್ಮ ಸರ್ವಶಕ್ತತೆಯ ಮಹಿಮೆಯು, ನಿಮ್ಮ ಪುನರುತ್ಥಾನದ ಮಹಿಮೆಯು ಅವರ ಮಧ್ಯದಲ್ಲಿ ಪ್ರಕಟವಾಗಲೆಂದು ನಿಮ್ಮಲ್ಲಿ ಬೇಡಿಕೊಳ್ಳುತ್ತಿದೆ. ನೀವು ದೊಡ್ಡ ಕಾರ್ಯಗಳನ್ನು ಮಾಡುವ ದೊಡ್ಡ ದೇವರಾಗಿದ್ದೀರಿ ಕರ್ತನೆ. ನಮ್ಮನ್ನು ಪ್ರೀತಿಸಿ ನಮ್ಮ ಮೇಲಿದ್ದ ಪ್ರೀತಿಯ ನಿಮಿತ್ತ ನಿಮ್ಮ ಪ್ರಾಣವನ್ನೇ ಕಲ್ವರಿ ಶಿಲುಬೆಯಲ್ಲಿ ತ್ಯಾಗ ಮಾಡಿದ ತ್ಯಾಗ ಮೂರ್ತಿಯಾಗಿದ್ದೀರಿ ಕರ್ತನೆ. ಆದ್ದರಿಂದ ನಿಮ್ಮ ಪ್ರೀತಿಯು ನಮ್ಮ ಮೇಲೆ ಅಮೋಘವಾದದ್ದು ಕರ್ತನೆ. ಅದಕ್ಕೆ ಆಳ ಅಗಲಗಳಿಲ್ಲದಂತ ಪ್ರೀತಿ ಕರ್ತನೆ. ಅಂತಹ ಪ್ರೀತಿಯನ್ನು ನಮ್ಮನ್ನು ಪ್ರೀತಿಸಿದ್ದರಿಂದ ನಿಮ್ಮ ಪಾದಗಳಿಗೆ ನಾವು ನಮಸ್ಕರಿಸುತ್ತೇವೆ. ನಿಮ್ಮ ಪಾದಗಳನ್ನು ಅಪ್ಪಿಕೊಂಡು ನಾವು ಮುತ್ತಿಕ್ಕುತ್ತೇವೆ ಕರ್ತನೆ. ನಿಮ್ಮ ಪಾದಗಳ ಮುಂದೆ ಸಾಷ್ಟಾಂಗ ಬೆರಗುತ್ತೇವೆ ಕರ್ತನೆ. ನಾವು ನಿಮಗೆ ಅಧೀನರಾಗಿರುತ್ತೇವೆ ಕರ್ತನೆ. ದಯವಿಟ್ಟು ನಮ್ಮ ದೇಶವನ್ನು ರಕ್ಷಿಸಲಿ. ಪಾಪದ ಗಾಢಾಂಧಕಾರದಲ್ಲಿ ಓಡುತ್ತಾ ಇರುವ ಜನತೆಗೆ ನಿನ್ನ ಕಡೆಗೆ ತಿರುಗಿಸಿಕೋ ಕರ್ತನೆ. ಮಾರ್ಪಡಿಸು ಇವ ಕರ್ತನೆ.
ನಾವು ಈ ಸಮಯದವರೆಗೆ ನಿಮ್ಮ ಆಲಯದಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಹಾಡುಗಳ ಮೂಲಕವಾಗಿ ನಿಮ್ಮನ್ನು ಮಹಿಮೆಪಡಿಸಿದೆವು. ವಾಕ್ಯದ ಮೂಲಕ ನಿಮ್ಮನ್ನು ಧ್ಯಾನಿಸಿದೆವು. ನೀವು ನಮಗಿಟ್ಟಿರುವ ಭದ್ರತೆ, ನಮಗೆ ನೀವು ಕೊಟ್ಟಿರುವ ನಿರೀಕ್ಷೆಯೇ ಆಗಿದೆ, ನಮಗೆ ನೀವು ಕೊಟ್ಟಿರುವ ಭರವಸೆಯೇ ಆಗಿದೆ ಎಂಬುದರಲ್ಲಿ ನಾವು ನಿಮ್ಮ ವಾಕ್ಯಗಳ ಮೂಲಕ ನಿಮ್ಮನ್ನೇ ಧ್ಯಾನಿಸಿದ್ದೇವೆ. ಕರ್ತನೆ, ಈ ಕೊನೆಯ ಸಮಯ ಕರ್ತ, ನಾವು ಪ್ರಾರ್ಥನೆಯಲ್ಲಿ ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ ಪ್ರಾರ್ಥಿಸಿದ್ದೇವೆ. ಮುಂದೆಯೂ ಮನೆಗಳಲ್ಲಿ ಪ್ರಾರ್ಥನೆ ಮಾಡುವುದು, ಮುಂದೆಯೂ ಕರ್ತನೆ ಯಾರೆಲ್ಲ ದೇಶದ ಜನತೆಗಾಗಿ, ತಮ್ಮ ಕುಟುಂಬಗಳಿಗಾಗಿ, ತಮ್ಮ ಕಳ್ಳು ಬಳ್ಳಿಗಳ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡುತ್ತಾರೆ, ಕರ್ತನೆ ಅವರವರ ಪ್ರಾರ್ಥನೆಗಳನ್ನು ಕೇಳಿ ಪರಲೋಕದಿಂದ ಸದುತ್ತರವನ್ನು ಅನುಗ್ರಹ ಮಾಡಿ ನಿಮ್ಮ ನಾಮವನ್ನೇ ಮಹಿಮೆಪಡಿಸಿಕೊಡರೆಂದು ಬೇಡಿಕೊಳ್ಳುವುದು. ಆಶೀರ್ವದಿಸಲಿ, ಕೃಪೆ ತೋರಿಸಿರೆಂದು ನಮ್ಮ ಕರ್ತನು ಮುದ್ದು ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಮುಖಾಂತರ ಎಲ್ಲವನ್ನು ಬೇಡಿ ಹೊಂದಿದೆವನು ಪರಿಶುದ್ಧ ತಂದೆಯೇ, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡಿ, ನನ್ನ ಸರ್ವೇಂದ್ರಿಯಗಳನ್ನು ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡಿ, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದಿರು. ಆಮೆನ್, ಆಮೆನ್. ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ನೀವಿರುವಂತಹ ಸ್ಥಳಗಳಲ್ಲಿ ಮುಂದುವರೆಸಿ ನೀವು ಪ್ರಾರ್ಥನೆ ಮಾಡುವುದಾದರೆ ದೇಶದ ಜನತೆಯ ರಕ್ಷಣೆಗಾಗಿ, ನಮ್ಮ ರಾಜ್ಯದ ಜನತೆ ರಕ್ಷಣೆಗಾಗಿ, ಕಾಯಿಲೆಗಳಲ್ಲಿ, ಅಸಮಾಧಾನ ದುಃಖಗಳಿರುವಂತಹ ಜನಗಳ ಸಮಾಧಾನಕ್ಕಾಗಿ ಪ್ರಾರ್ಥನೆ ಮಾಡಬೇಕಾಗಿ ನಿಮ್ಮನ್ನು ಕೇಳಿಕೊಳ್ತೇನೆ. ವಿಶೇಷವಾಗಿ ಒಂದು ಪ್ರಾರ್ಥನಾ ಮನವಿ ಇದೆ. ಇಮ್ಯಾನ್ಯುಯಲ್ ಪ್ರಾರ್ಥನಾಲಯವು, ಇದರಲ್ಲಿ ನಡೆಯುತ್ತಿರುವ ಸೇವೆಯು ದೇವರ ಚಿತ್ತ ಹೇಗಿದೆಯೋ ಆ ಪ್ರಕಾರದಲ್ಲಿ ಮುಂದುವರಿಯುವ ಹಾಗೆ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ನನ್ನನ್ನು ಕೇಳಿಸಿಕೊಳ್ಳುತ್ತಿರುವ ನೀವೆಲ್ಲರೂ ಇಮ್ಯಾನ್ಯುಯಲ್ ಪ್ರಾರ್ಥನಾಲಯದ ಸೇವೆಗಾಗಿಯೂ, ಈ ಪ್ರಾರ್ಥನಾಲಯದಲ್ಲಿ ಸೇವೆ ಮಾಡುತ್ತಿರುವಂತಹ ಸೇವಕನಾಗಿರುವ ನನಗಾಗಿಯೂ, ನನ್ನ ಪತ್ನಿ ಮಕ್ಕಳಿಗಾಗಿಯೂ ನೀವೆಲ್ಲರೂ ನಿಮ್ಮ ದೈನಂದಿನ ಪ್ರಾರ್ಥನೆಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕಾಗಿ ನಿಮ್ಮನ್ನು ಕೇಳಿಕೊಳ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.